ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಫೀಸರ್ಸ್ ಅಡ್ಡಾ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಓಕೆ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಮಂಗಲ್ ಮೆಂಟಲ್ ಎಬಿಲಿಟಿ ಫ್ಯಾಕಲ್ಟಿ ಆಗಿದ್ದೇನೆ. ಓಕೆ, ಇಲ್ಲಿ ನೋಡಿ, ಮೆಂಟಲ್ ಎಬಿಲಿಟಿ ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸ್ ಫಾರ್ ಆಲ್ ಎಕ್ಸಾಮ್ ಪ್ರೀ ಯೂಟ್ಯೂಬ್ ಸ್ಪೆಷಲ್ ಡೈಲಿ ಕ್ಲಾಸಸ್ ಓನ್ಲಿ ಆನ್ ಯೂಟ್ಯೂಬ್ ಚಾನಲ್. ಸಂತೋಷ್ ಸರ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ನನ್ನ ಯೂಟ್ಯೂಬ್ ಲಿಂಕ್ ಏನಿದೆ ಅಂದರೆ ಮೆಂಟಲ್ ಎಬಿಲಿಟಿ ಬೈ ಸಂತೋಷ್ ಸರ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಈ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ, ಹೌದಾ, ಎಲ್ಲರೂ ಜಾಯ್ನ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಲಿಂಕನ್ನು ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಇದು ನನ್ನ ಟೆಲಿಗ್ರಾಮ್ ಚಾನಲ್ಲು ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಇದೆ. ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಕ್ಲಾಸ್ನಲ್ಲಿ ಏನಾಗುತ್ತಲ್ಲ ಆ PDF ಈ ಟೆಲಿಗ್ರಾಮ್ ಚಾನಲ್ಗೆ ಶೇರ್ ಮಾಡ್ತಾ ಇರ್ತೀನಿ. ಸ್ನೇಹಿತರೆ, ರೆಡಿದ್ದೀರಾ? ಇವತ್ತೇನು ಮಾಡೋಣ, ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಥ ಕ್ವಶನ್ಸ್ ನೋಡೋಣ. ಪ್ರೀವಿಯಸ್ ಇಯರ್ ಎಕ್ಸಾಮ್ನಲ್ಲಿ ಕೇಳಿದಂಥ ಕ್ವಶನ್ಸ್ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಮೊದಲ ಪ್ರಶ್ನೆ ನೋಡಿ, RRB ಗ್ರೂಪ್ ಡಿ 2018 ಕ್ವಶನ್ ಇದೆ. 1 ಜನವರಿ 2018 ಸೋಮವಾರವಾದರೆ 1 ಜನವರಿ 2010 ವಾರದ ಯಾವ ದಿನ ಅಂತ ಕೇಳ್ತಾರೆ. ಮೊದಲು ಏನು ಮಾಡಿದ್ದಾರೆ, 2018 ಸೋಮವಾರ ಅಂತ ಅವ್ರು ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ, 2010 ಕೇಳಿದ್ದಾರೆ. ಹೌದಾ, 2010 ಅವರು ಯಾವ ದಿನ ಅಂತ ಕೇಳಿದ್ದಾರೆ. 2018 ಯಾವ ದಿನ ಅಂತ ಕೊಟ್ಟಿದ್ದಾರೆ, ಸೋಮವಾರ. ಹೌದಾ, 2018 ಜನವರಿ 1 ಸೋಮವಾರ ಇರಲಿ. ಹಾಗಾದರೆ 2010 ಯಾವ ದಿನ ಅಂತ ಕೇಳಿದರೆ, 10 ಮತ್ತು 18ರ ಮುಂದೆ ಅಧಿಕ ವರ್ಷಗಳು ಯಾವ್ಯಾವ ಬರ್ತವೆ? 2012 ಬರುತ್ತೆ ಸರ್, ಮತ್ತು ಇನ್ನೊಂದು ಯಾವ್ದು ಬರುತ್ತೆ, 2016. 2 ಅಧಿಕ ವರ್ಷ ಬರ್ತವೆ. ನೆಕ್ಸ್ಟ್ 10ರಿಂದ 18 ಗ್ಯಾಪ್ ಎಷ್ಟಿದೆ? 11, 12, 13, 14, 15, 16, 17, 18. 8 ವರ್ಷ. 8 + 2 ಅಧಿಕ ವರ್ಷ ಕೂಡಿಸಿದರೆ 10 ವರ್ಷ. 10ನ್ನು 7ರಿಂದ ಭಾಗ ಮಾಡಿದಾಗ ಶೇಷ 3 ಬಂತು. ಇಲ್ಲಿ ನೋಡಿ, 2018 ಸೋಮವಾರ ಕೊಟ್ಟಿದ್ದಾರೆ. 2010 ಅಂದರೆ ವರ್ಷ ಈಗ ಕೊಟ್ಟು ಹಿಂದಿನ ವರ್ಷಕ್ಕೆ ಹೋಗಿದ್ದಾರೆ. ಹಾಗಾದರೆ ಸೋಮವಾರ ಕೊಟ್ಟ ಸೋಮವಾರ ಏನಂತ ಕನ್ಸಿಡರ್ ಮಾಡಬೇಕು? 0 ಅಂತ ಕನ್ಸಿಡರ್ ಮಾಡಬೇಕು. ನಾವು ಮುಂದೆ ಹೋಗಬಾರ್ದು. ಏನು ಮಾಡಿದೆ, ವರ್ಷ ಹಿಂದೆ ಬಂದಿದೆ, ದಿನಗಳು ಹಿಂದೆ ಬಂದಿದೆ, 3 ದಿನ ಹಿಂದೆ ಬನ್ನಿ. ಭಾನುವಾರ, ಶನಿವಾರ, ಶುಕ್ರವಾರ. 2010 ಯಾವ ವಾರ ರೀ? ಶುಕ್ರವಾರ. ಆಪ್ಷನ್ 4 ಶುಕ್ರವಾರ. ಗೊತ್ತಾಯ್ತಲ್ಲ? 2 ಅಧಿಕ ವರ್ಷ, 8 ವರ್ಷ, 10 ವರ್ಷ. 10ನ್ನು 7ರಿಂದ ಭಾಗ ಮಾಡಿದರೆ ಶೇಷ 3. ಸೋಮವಾರ ಕೊಟ್ಟಿದ್ರೆ 3 ದಿನ ಹಿಂದೆ ಬನ್ನಿ. ಯಾಕೆ ಹಿಂದೆ ಬರಬೇಕು? 18 ಕೊಟ್ಟು 10 ಕೇಳಿದ್ದಾರೆ. ಹೌದಾ, 10 ಕೊಟ್ಟು 18 ಕೇಳಿದ್ರೆ 3 ದಿನ ಮುಂದೆ ಹೋಗ್ತಾ ಇದ್ರಿ. ಹಿಂದೆ ಕೇಳಿದರೆ 3 ದಿನ ಹಿಂದೆ ಬನ್ನಿ. ಶುಕ್ರವಾರ. ಓಕೆ, ನೆಕ್ಸ್ಟ್ ನೋಡ್ರಿ, UPSC CSAT ಈ ವರ್ಷ ಏನಾಗಿದೆಯಲ್ಲ UPSC, ಆ UPSC ಕ್ವಶನ್ ಪೇಪರ್ ಇದು. ಹೌದಾ, ಆ UPSC ಕ್ವಶನ್ ಪೇಪರ್ CSAT 2020ರ ಕ್ವಶನ್ ಪೇಪರು. ಏನು ಕೇಳಿದ್ದಾರೆ ನೋಡ್ರಿ, ವಿಚ್ ಡೇಟ್ ಆಫ್ ಜೂನ್ 2099 ಅಮಾಂಗ್ ದಿ ಫಾಲೋವಿಂಗ್ ಈಸ್ ಸಂಡೇ ಅಂತ ಕ್ವಶನ್ ಕೇಳಿದ್ದಾರೆ. UPSC ಮೊನ್ನೆ ಜೂನ್ 5 ಎಕ್ಸಾಮ್ ಆಗಿತ್ತಲ್ಲ, ಆ UPSC ಕ್ವಶನು ಕ್ಯಾಲೆಂಡರ್ ಮೇಲೆ ಜೂನ್ 2099 ಸಂಡೇ ಯಾವ ದಿನ ಬರುತ್ತೆ ಅಂತ ಕೇಳ್ತಾರೆ. ಓಕೆ, ನೋಡೋಣ. ನೀವು ಎಕ್ಸಾಮ್ ಬರೆದ ದಿನ ಯಾವತ್ತು? ಸಂಡೇ. ಅವತ್ತು ಯಾವ ದಿನ ಇತ್ತು? 5 ಜೂನ್ 2022. ನೀವು ಎಕ್ಸಾಮ್ ಬರೆದಂಥ ದಿನ 5 ಜೂನ್ 2027. ಅವತ್ತು ಯಾವ ದಿನ ಇತ್ತು? ಸಂಡೇ ಇತ್ತು. ಹೌದಾ, 5 ಜೂನ್ ನೀವು ಎಕ್ಸಾಮ್ ಬರೆದಂಥ ದಿನ. 5 ಜೂನ್ 2027ಕ್ಕೆ ಎಕ್ಸಾಮ್. ಅಲ್ಲಿಂದ ಕನ್ಸಿಡರ್ ಮಾಡಬೇಕು. ಯಾವತ್ತು ಎಕ್ಸಾಮ್ ಬರ್ತಿರ್ತಿರಲ್ಲ ಅಲ್ಲಿಂದ ಕನ್ಸಿಡರ್ ಮಾಡಬೇಕು. ಹಾಗಾದರೆ 5 ಜೂನ್ 2099 ಯಾವ ದಿನ ಅಂತ ಕೇಳ್ತಾರೆ. ಇಲ್ಲಿ ಏನು ಟ್ರಿಕ್ಸ್ ಅಂದರೆ, 5ನ್ನು ಒಂದು ವಾರಕ್ಕೆ 7 ದಿನಗಳು 7ರಿಂದ ಭಾಗ ಮಾಡೋಕ್ಕೂ ಬರೋದಿಲ್ಲ. 1, 2, 3, 4, 5, 6ರಿಂದ 7ರಿಂದ ಭಾಗ ಮಾಡಿದಾಗ ಸಣ್ಣ ಸಂಖ್ಯೆ ಯಾವುದಿದೆ ಅದೇ ಬರುತ್ತೆ, 5 ಬರುತ್ತೆ. ಜೂನ್ ಕೋಡ್ ನೋಡುವಾಗ ಇಲ್ಲಿ ಕೋಡ್ ಏನಾಗ್ತಾವೆ ಅಂದರೆ, ಜನವರಿಯಿಂದ ಡಿಸೆಂಬರ್ವರೆಗೂ 144025036146. ಇದು ಜನವರಿಯಿಂದ ಡಿಸೆಂಬರ್ವರೆಗೂ ಕೋಡು. ಇವಾಗ ಜೂನ್ ಕೋಡ್ ಏನಿದೆ, 5 ಇದೆ.
ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 5 ಇದೆ, 5 ತೊಗೊಳ್ರಿ. ಹೌದಾ. ನೆಕ್ಸ್ಟ್ ಕೊನೆಯ ಡಿಜಿಟ್ 99 ಏನೆಂದು ಮಾಡ್ಬೇಕಂದ್ರೆ 7ರಿಂದ ಭಾಗಾಕಾರ ಮಾಡಿ. 99 7ರಿಂದ ಭಾಗಾಕಾರ ಮಾಡಿ. 7 1 7, 9 7 ಹೋದರೆ 2 29, 7 4 28, 29 28 ಹೋದರೆ ಶೇಷ 1 ಉಳಿತು. ಇಲ್ಲಿ ಮಾಡಿದರೆ ಶೇಷ ತೊಗೊಂಡ್ರಿ. ಅದೇ 99 ಏನು ಮಾಡಿ 4ರಿಂದ ಭಾಗ ಮಾಡಿ. ಎಷ್ಟರಿಂದ 4ರಿಂದ. 4 2 8, 9 8 ಹೋದರೆ 1, 9 ತೊಗೊಳ್ರಿ. 4 4 16, 19 16 ಹೋದರೆ 3 ಉಳಿತು. ಇಲ್ಲಿ ನೋಡಿರಿ 7ರಿಂದ ಭಾಗ ಮಾಡಿದಾಗ ಶೇಷ ತೊಗೊಂಡ್ರಿ. 4ರಿಂದ ಏಕೆ ಭಾಗ ಮಾಡಿದ್ರಿ? 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ. 4ರಿಂದ ಭಾಗ ಮಾಡಿ ಭಾಗಲಬ್ಧ ಎಷ್ಟು ಬಂತು? 24. ಆ 24 ತೊಗೊಳ್ರಿ. ಇವಾಗೆಲ್ಲವನ್ನು ಕೂಡಿಸ್ರಿ. 24 5 1 25 5 30 35 ಆಯಿತು. ಈ 35 7ರಿಂದ ಭಾಗ ಮಾಡಿರಿ. 7 5 35 0. ಹೌದಾ, 0 ಬಂತು. ಇಲ್ಲಿ ನೋಡಿ ಕೋಡ್ ಹೇಗೆ ನೆನಪಿಟ್ಕೋಬೇಕಂದ್ರೆ ಇವಾಗ ನೋಡಿ 1 ಸಂಡೇ, 2 ಮಂಡೇ, 3 ಟ್ಯೂಸ್ಡೇ, 4 ವೆನ್ಸ್ಡೇ, 5 ಥರ್ಸ್ಡೇ, 6 ಫ್ರೈಡೇ, 0 ಸ್ಯಾಟರ್ಡೇ. ಇಲ್ಲೇನು ಬಂದಿದೆ? 0 ಬಂದಿದೆ. 0 ಯಾವ ದಿನ ರೀ? ಸ್ಯಾಟರ್ಡೇ. ಹಾಗಾದರೆ ಇಲ್ಲಿ ಇನ್ನೂ ಒಂದಿದೆ. 2000 ಇಸ್ವಿಯಿಂದ ಹಿಡಿದು 2099ವರೆಗೂ ಇಸ್ವಿ ಏನಾದರೂ ಕೇಳಿದರೆ 2000ರಿಂದ ಹಿಡಿದು 2099 ಇಸ್ವಿನ ಕೇಳಿದರೆ ಯಾವ ದಿನ ಬಂದಿರುತ್ತಲ್ಲ ಆ ದಿನಕ್ಕೆ -1 ಮಾಡಬೇಕು. ಯಾವ ದಿನ ಬಂದಿದೆ? ಶನಿವಾರ. ಶನಿವಾರಕ್ಕೆ -1 ಮಾಡಿದರೆ ಯಾವ ದಿನ ಆಯ್ತು ರೀ? ಫ್ರೈಡೇ ಆಯಿತು. ಯಾವ ದಿನ ಆಯಿತು? ಫ್ರೈಡೇ. ಹಾಗಾದರೆ ಜೂನ್ 5 2099 ಯಾವುದು? ಫ್ರೈಡೇ. ಇಲ್ಲಿದೆ ನೋಡಿರಿ. ಈ ಜೂನ್ 5 ಏನಿದೆಯಲ್ಲ ಇದು ಫ್ರೈಡೇ. ಇದು 6 ಸ್ಯಾಟರ್ಡೇ. ಇದು ಫ್ರೈಡೇ, ಇದು ಸ್ಯಾಟರ್ಡೇ. ಹಾಗಾದರೆ 7 ಏನು? ಸಂಡೇ. ಹಾಗಾದರೆ 2019 ಜೂನ್ 7 ಏನಾಗುತ್ತೆ? ಸಂಡೇ ಆಗುತ್ತೆ. ಅರ್ಥ ಆಯ್ತಾ? ಇದನ್ನು ನಿಮಗೆ UPSC ಮುಂದಿನ ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡ್ತಾ ಇದ್ದೀನಲ್ಲ ನೆಕ್ಸ್ಟ್ ಕ್ಲಾಸ್ನಲ್ಲಿ ಫುಲ್ ಡೀಟೇಲಾಗಿ ಹೋಗ್ತೀನಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ. ಓಕೆ. ನೆಕ್ಸ್ಟ್ ನಿಮಗೆ ಕ್ಯಾಲೆಂಡರ್ ಬಗ್ಗೆ, ಕ್ಲಾಕ್ ಬಗ್ಗೆ ಹೇಳ್ತಾ ಇರ್ತಾನಲ್ಲ ಅವಾಗ ಡೀಟೇಲಾಗಿ ಪೂರ್ತಿ ಇದೆ, ಹೇಗೆ ಬಂತು, ಕೋಡ್ ಹೇಗೆ ಬಂತು ಎಲ್ಲವನ್ನು ಹೇಳ್ತೇನೆ. ಆಯಿತಾ? ನೆಕ್ಸ್ಟ್ ಬನ್ನಿ. RRB ಗ್ರೂಪ್ ಡಿ 2018 ಕ್ವಶನ್. ಫೈಂಡ್ ದಿ ನೆಕ್ಸ್ಟ್ ನಂಬರ್ ಇನ್ ದಿಸ್ ಸಿರೀಸ್. ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಾರೆ. ಏನು ಕೊಟ್ಟಿದ್ದಾರೆ? 15 ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ, 18 ಕೊಟ್ಟಿದ್ದಾರೆ, 23 ಕೊಟ್ಟಿದ್ದಾರೆ, ಕ್ವಶನ್ ಮಾರ್ಕ್ ಇದೆ, 26 ಇದೆ. ಹೌದಾ? ಇಲ್ಲಿ ನೋಡಿ 15 + 3 18. ಹೌದಾ? 20 + 3 23, 18 + 3 21, 23 + 3 26. ಕ್ವಶನ್ ಮಾರ್ಕ್ದಲ್ಲಿ ಎಷ್ಟು ಬಂದಿದೆ? 21. ಆಪ್ಷನ್ 2 21. ಸರಣಿಯ ಮುಂದಿನ ಸಂಖ್ಯೆ. ಹಾಗಾದರೆ ಕ್ವಶನ್ ಮಾರ್ಕ್ನಲ್ಲಿ ಇದ್ದಂಥ ಸಂಖ್ಯೆ ಯಾವುದು? 21. ಓಕೆನಾ? ನೆಕ್ಸ್ಟ್ ಹೋಗೋಣ ಮುಂದಿನ. ಇದು RRB ಗ್ರೂಪ್ 2018ರಲ್ಲಿ ಆದಂಥ ಪರೀಕ್ಷೆಯ ಕ್ವಶನ್. ಇವಾಗ ಬನ್ನಿ SDA 2013. ಈ ಸರಣಿಯಲ್ಲಿ ಒಂದು ಸಂಖ್ಯೆ ಮಾತ್ರ ತಪ್ಪಾಗಿದೆ. ಇಲ್ಲಿರಬೇಕಾದ ಸರಿಯಾದ ಸಂಖ್ಯೆ ಯಾವುದು? 2 5 16 64 326. ಇದರಲ್ಲಿ ಒಂದು ಸಂಖ್ಯೆ ತಪ್ಪಾಗಿದೆ ಅಂತೆ. ಹಾಗಾದರೆ ಸರಿಯಾಗಿ ಇರಬೇಕಾದ ಸಂಖ್ಯೆ ಯಾವುದು ನೋಡೋಣ. 2 ಇದೆ, 5 ಇದೆ, 16 ಇದೆ, 64 ಇದೆ, 326 ಇದೆ. ಹೌದಾ? 2 2 4 + 1 5. ನೆಕ್ಸ್ಟ್ 5 2 10, 5 3 15 + 1 16. ನೆಕ್ಸ್ಟ್ 16 4 64 + 1 65. ಇಲ್ಲಿ ಎಷ್ಟು ಬರಬೇಕಿತ್ತು? 65 ಬರಬೇಕಿತ್ತು. ಎಷ್ಟು ಬಂದಿದೆ? 64. ತಪ್ಪು. ನೆಕ್ಸ್ಟ್ 65 5 6 5 65 300, 5 5 25, 325 + 1 ಮಾಡಿದರೆ 320. ಇಲ್ಲಿರಬೇಕಾದ ಸರಿಯಾದ ಸಂಖ್ಯೆ ಎಷ್ಟು? 64 ಪ್ಲೇಸ್ನಲ್ಲಿ ಇರಬೇಕಾದ ಸರಿಯಾದ ಸಂಖ್ಯೆ 65. ಓಕೆನಾ? ಇದು SDA 2013ರಲ್ಲಿ ಕೇಳಿದಂಥ ಪ್ರಶ್ನೆ. ನೆಕ್ಸ್ಟ್ ಬನ್ನಿ.
RRB ಗ್ರೂಪ್ ಡಿ 2018. ವಿಚ್ ಆನ್ಸರ್ ಫಿಗರ್ ವಿಲ್ ಕಮ್ ಇನ್ ದಿ ಬ್ಲ್ಯಾಂಕ್ ಸ್ಪೇಸ್ ಆಫ್ ಕ್ವಶನ್ ಫಿಗರ್. ಪ್ರಶ್ನೆ ಚಿತ್ರದ ಖಾಲಿ ಜಾಗದಲ್ಲಿ ಯಾವ ಉತ್ತರ ಆಕೃತಿ ಬರುತ್ತದೆ? ಡಿ, ಸಿ, ಎ, ಬಿ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡೋಣ. ಇಲ್ಲಿ ನೋಡ್ರಿ, ಫಸ್ಟ್ ಈ ಥರ ಇದೆಯಾ? ಓಕೆ, ನೆಕ್ಸ್ಟ್ ಏನಾಗಿದೆ, ಇಲ್ಲಿ ಬಂದಿದೆ. ನೆಕ್ಸ್ಟ್ ಮತ್ತು ಈ ಥರ ಬಂದಿದೆ. ನೆಕ್ಸ್ಟ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಈ ಥರ ಮಾರ್ಕ್ ಹೋಗಿದೆ. ನೆಕ್ಸ್ಟ್ ನೋಡ್ತಾ ಹೋಗಿ, ಇಲ್ಲಿ ಬಂದಿದೆ. ನೆಕ್ಸ್ಟ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಇಲ್ಲಿ ಎಲ್ಲಿ ಬರಬೇಕು? ಇಲ್ಲಿ ಬರಬೇಕು. ಎಲ್ಲಿ? ಇಲ್ಲಿ. ಇಲ್ಲಿ ಯಾವುದಿದೆ ನೋಡಿ, ಇದಿದೆಯಾ? ಇಲ್ಲ. ಇದಿದೆ. ಇದೆ ಸರ್, ಇದೆ. ಇದೆಯಾ? ಇದೆ. ಇದಿದೆಯಾ? ಇಲ್ಲ. ಇದು ಇಲ್ಲ. ಆಪ್ಷನ್ ಬಿ ಈಸ್ ರೈಟ್. ನಾಲ್ಕನೇದು ಆಪ್ಷನ್ ಬಿ ಈಸ್ ರೈಟ್. ಇದು ವರ್ಬಲ್ಲು. ನಾನ್ ವರ್ಬಲ್ ನಿಮ್ಗೆ ಗೊತ್ತಿದ್ದಾವಲ್ಲ, ಆ ಥರ ಕ್ವಶನು RRB ಗ್ರೂಪ್ ಡಿ 2018 ಕ್ವಶನ್. ಓಕೆ, ಮತ್ತೆ ಮುಂದಿನ ಪ್ರಶ್ನೆಗೆ ಬನ್ನಿ. ಇಲ್ಲಿ ನೋಡಿ, 5, 2, 1 ಈಸ್ ಈಕ್ವಲ್ ಟು 10 ಮತ್ತು 2, 3, 4 ಈಸ್ ಈಕ್ವಲ್ ಟು 24 ಆಗಿದ್ದರೆ 3, 2, 6 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇವಾಗ ನೋಡ್ರಿ, 5, 2, 1 ಕೊಟ್ಟಿದ್ದಾರೆ. 5 2 10, 10 1 10 ಆನ್ಸರ್ ಬಂತ. ಅದೇ ಥರ 2, 3, 4 ಏನು ಬಂದಿದೆ? 24 ಬಂದಿದೆ. ಬರಲಿ. 2 3 6, 6 4 24. ನೆಕ್ಸ್ಟ್ 3, 2, 6 ಬಂದಿದೆಯಾ? 3 2 6, 6 6 36. ಆಪ್ಷನ್ ಯಾವುದು? ಆಪ್ಷನ್ 3 36. ಓಕೆನಾ? ಈ ಥರ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಹೇಗೆ ಆನ್ಸರ್ ಮಾಡಬೇಕು, ಇಲ್ಲಿ ಲಾಜಿಕ್ ಯಾವ್ದು ಬರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗಬೇಕು. ಹೌದಾ? ನೆಕ್ಸ್ಟ್ ಬನ್ನಿ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಇನಫ್ ಅನ್ನು ONEHGU ಎಂದು ಬರೆಯಲಾಗಿದೆ. ಹಾಗಾದರೆ ಆ ಕೋಡ್ನಲ್ಲಿ ಎಕ್ಸೆಸ್ ಅನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ನೋಡೋಣ. ಇಲ್ಲೇನು ಮಾಡಿದರೆ, ENOUGH ಏನಪ್ಪ ಏನಂತ ಬರ್ತಾರಂತೆ? ONEHGU ಅಂತ ಬರೆದು ಇಲ್ಲೇನು ಮಾಡಬೇಕಂದ್ರೆ, ಎರಡು ಪಾರ್ಟಿಸ್ ಏನಾಗ್ತವೆ? ಹೌದಾ? ಓ ಇದೆ, ಇ ಇದೆ, ಎನ್ ಇದೆ. ಅದೇ ಥರ ಎಚ್ ಇದೆ, ಯು ಇದೆ, ಜಿ ಇದೆ. ನೆಕ್ಸ್ಟ್ ನೋಡಿ, ಕೋಡ್ನಲ್ಲಿ ಎಕ್ಸೆಸ್ EXCESS ಇಲ್ಲಿಗೆ ಆ್ಯಡ್ ಮಾಡಿ. ನೆಕ್ಸ್ಟ್ CXE ಎಲ್ಲಿದೆ? CXC ಇಲ್ಲಿದೆ. CXS ಇದೆ, ಇದು ಇಲ್ಲ. CXC ಇಲ್ಲಿದೆ. ನೆಕ್ಸ್ಟ್ SSE CXCSSC ಆಪ್ಷನ್ 1 ರೈಟ್. ಹೌದಾ? ಇದು ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಕೇಳಿದಂಥ ಪ್ರಶ್ನೆ. ಓಕೆ, ಮುಂದೆ ನೋಡೋಣ. ಇಲ್ಲಿ ಬನ್ನಿ. ಇದು UPSC CSAT 2020 ಕ್ವಶನು. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಇಫ್ ದಿ ಆರ್ಡರ್ ಆಫ್ ದಿ ಲೆಟರ್ಸ್ ಇನ್ ದಿ ಇಂಗ್ಲೀಷ್ ಆಲ್ಫಾಬೆಟ್ ಈಸ್ ರಿವರ್ಸ್ಡ್ ಆ್ಯಂಡ್ ಈಚ್ ಲೆಟರ್ ರಿಪ್ರೆಸೆಂಟ್ಸ್ ದಿ ಲೆಟರ್ whose position it occupies, then which one of the following represents Lucknow? ಹೌದಾ? ಇಂಗ್ಲೀಷ್ ಆಲ್ಫಾಬೆಟ್ಸ್ ರಿವರ್ಸ್ ಮಾಡಿ. ಯಾವ ಥರ ನೋಡಿ, ABCDEFGHIJKLMNOPQRSTUVWXYZ. ಇವಾಗ ಎಲ್ಲಿದೆ? ಎಲ್ಲಿಗೆ ಏನಿದೆ ನೋಡ್ರಿ? ಓ ಇದೆ. ಎಲ್ಲಿಗೆ? ಓ ಇದೆ. ಓ ತಗೊಳ್ರಿ. ನೆಕ್ಸ್ಟ್ ಯುಗೆ ಏನಿದೆ ನೋಡ್ರಿ? ಯುಗೆ ಎಫ್ ಇದೆ. ಓ ಮತ್ತು ಎಫ್ ಎಲ್ಲಿದೆ ನೋಡ್ರಿ? ಓ ಮತ್ತು ಎಫ್ ಇದೆ. ಇಲ್ಲ ಸರ್, ಓ ಮತ್ತು ಎಫ್ ಇಲ್ಲ. ಓ ಮತ್ತು ಎಫ್ ಇದೆ. ಓ ಮತ್ತು ಎಫ್ ಇದೆ. ನೆಕ್ಸ್ಟ್ ಎಕ್ಸ್ ಇದೆ. ಪಿ ಇದೆ. ಎಮ್ ಇದೆ. ಎಲ್ ಇದೆ. ಇಲ್ಲಿ ಇ ಇದೆ, ಇಲ್ಲಿ ಡಿ ಇದೆ. ಲಾಸ್ಟ್ ಡಬ್ಲ್ಯೂ ಯಾವ್ದು ಬರುತ್ತೆ ನೋಡ್ರಿ? ಡಬ್ಲ್ಯೂಗೆ ಡಿ ಬರುತ್ತೆ ಸರ್. ಲಾಸ್ಟ್ ಡಿ ಎಲ್ಲಿದೆ? ಇಲ್ಲಿದೆ. ಹಾಗಾದರೆ ಆಪ್ಷನ್ ಡಿ ಕರೆಕ್ಟ್. ಅರ್ಥ ಆಯ್ತಾ? ರಿವರ್ಸ್ ಲೆಟ್ರ್ ಬರೆದು ಲಕ್ನೋಗೆ ಯಾವ್ಯಾವ ವರ್ಡ್ಸ್ ಬರ್ತಾವಂತ ರಿಪ್ರೆಸೆಂಟ್ ಮಾಡಬೇಕು. ಹೌದಾ? ಯಾವ್ದು ಬಂದ್ರಿ? OFXPMLD ಸರಿ ಉತ್ತರ. ನೆಕ್ಸ್ಟ್ ಬನ್ನಿ. ಇದು ನೋಡ್ರಿ, UPSC CSAT 2022 ಕೇಳಿದಂಥ ಕ್ವಶನು.
The increase in the price of a certain item was 25%, then the price was decreased by 20%, and then again increased by 10%. What is the resultant increase in the price? ಇವಾಗ 100 ಅಂತ ತಗೋಣ ನಾವು. ಹೌದಾ, ನಮಗೆ ಅವರು ಅಮೌಂಟ್ ಕೊಟ್ಟಿಲ್ಲ, 100 ಅಂತ ತಗೋಣ. ಏನಂದಿದ್ದಾರೆ ಫಸ್ಟ್ ಇನ್ಕ್ರೀಸ್, ಎಷ್ಟು ಇನ್ಕ್ರೀಸ್ ಆಗಿದೆ? 25% ಇನ್ಕ್ರೀಸ್ ಆಗಿದೆ ಅಂತೆ. 25% ಇನ್ಕ್ರೀಸು. 100ಕ್ಕೆ 25% ಅಂದರೆ ಇನ್ಕ್ರೀಸ್ ಅಂದರೆ ಪ್ಲಸ್ 100 ಪ್ಲಸ್ 25 ಅಂದರೆ 125 ಆಯಿತು. ನೆಕ್ಸ್ಟ್ ದಿ ಪ್ರೈಸ್ ವಾಸ್ ಡಿಕ್ರೀಸ್ ಬೈ 20%. ಏನಾಗುತ್ತೆ ಅಂತೆ? ಡಿಕ್ರೀಸ್ ಆಗುತ್ತೆ ಅಂತೆ. ಎಷ್ಟೇ? 20% ಡಿಕ್ರೀಸ್ ಆಗುತ್ತೆ ಅಂತೆ. 125ಕ್ಕೆ 20% ಅಂದರೆ 25. 125 ಮೈನಸ್ 25 ಮಾಡಿದರೆ 100 ಆಯಿತು. ನೆಕ್ಸ್ಟ್ ಅಗೇನ್ ಇನ್ಕ್ರೀಸ್ಡ್ ಬೈ 10%. ಅಗೇನ್ ಮತ್ತೇನಾಗುತ್ತೆ? 10% ಇನ್ಕ್ರೀಸ್ ಆಗುತ್ತಂತೆ. 100ಕ್ಕೆ 10% ಅಂದರೆ 10 ಆಯಿತು, ಪ್ಲಸ್ 10. 100 ಪ್ಲಸ್ 10 ಅಂದರೆ 110 ಆಯಿತು. ಮೊದಲು ಎಷ್ಟಿತ್ತು? 100 ಇತ್ತು. ನೆಕ್ಸ್ಟ್ ಎಷ್ಟಾಯಿತು? 110 ಆಯಿತು. ಎಷ್ಟು ಜಾಸ್ತಿ ಆಗಿತ್ತು? 10%. ಹಾಗಾದರೆ ಆನ್ಸರ್ ಏನು? ಆಪ್ಷನ್ ಬಿ 10%. ಕ್ಲಿಯರಾ? ಇದು UPSC 2022 ಕ್ವಶನು. ಕ್ಲಿಯರ್ ಆಗಿದೆಯಾ ಸ್ನೇಹಿತರೆ? ಕರೆಕ್ಟಾಗಿ ನೋಡ್ಕೊಳ್ಳಿ. 25% ಮಾಡಿದ್ರಿ, 20% ಮಾಡಿದ್ರಿ, 10% ಮಾಡಿದ್ರಿ. ಓಕೆನಾ? ನೆಕ್ಸ್ಟ್ ಬನ್ನಿ KSISF 2016 ಕ್ವಶನು. 80% ಆಫ್ 135 ಪ್ಲಸ್ 16% ಆಫ್ 750 ಅಂತಾರೆ. ಇವಾಗ ನೋಡಿರಿ, 135ರ 80%, 135 ಅಂದರೆ ಇಂಟು 80% ಅಂದರೆ 24 25 ಪ್ಲಸ್ 750ರ 16%. 16 ಅಂದರೆ 16 ಭಾಗ 100, 4 16, 4 2 8, 4 5 20, 4 ಭಾಗ 25. ಇವಾಗ ನೋಡ್ರಿ, 5 1 5, 5 2 10, 5 7 35, 27 4 27 2 54, 54 2 108 ಪ್ಲಸ್ 25 1 25, 25 3 75, 0 30 ಇಂಟು 4 ಮಾಡಿದರೆ 120. 120 ಪ್ಲಸ್ 108 ಅಂದರೆ 228. ಆನ್ಸರ್ ಆಪ್ಷನ್ 1 228. ಓಕೆನಾ? ಕರೆಕ್ಟಾಗಿ ನೋಡ್ಕೋತಾ ಹೋಗ್ಬೇಕು. ಇಲ್ಲಿ 228. 80% 4 ಭಾಗ 5 ಮಾಡಿದ್ವಿ. 16% 4 ಭಾಗ 25 ಮಾಡಿದ್ವಿ. ಹೌದಾ? ಇವಾಗ ನೋಡ್ರಿ, PSI 2018ಗೆ ಕೇಳಿದಂಥ ಕ್ವಶನ್ಸ್ ಇದೆ. ಮುಂದಿನ ಪ್ರಶ್ನೆ ಇದು PSI 2018. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲಿದೆ. ABST P ಮತ್ತು Q ಒಂದು ಸಾಲಿನಲ್ಲಿ ಕೂತಿದ್ದಾರೆ. P ಮತ್ತು Q ಮಧ್ಯದಲ್ಲಿದ್ದಾರೆ. A ಮತ್ತು T ತುದಿಯಲ್ಲಿ ಕೂತಿದ್ದಾರೆ. B ಯು A ಯ ಬಲಬದಿಯಲ್ಲಿ ಕೂತಿದ್ದಾರೆ. T ಯ ಎಡಬದಿಯಲ್ಲಿ ಯಾರು ಕೂತಿದ್ದಾರೆ? ಏನಂತೆ? ABST P ಮತ್ತು Q ಒಂದು ಸಾಲಿನಲ್ಲಿ ಕೂತಿದ್ದಾರೆ. ಏನು? ಇದು ಒಂದು ಸಾಲು. ಈ ಸಾಲಿನಲ್ಲಿ ಕೂತಿದ್ದಾರೆ. ಯಾರ್ಯಾರು? ABST P Q. ಎಷ್ಟು ಜನ ಇದ್ದಾರೆ? 1 2 3 4 5 6 ಜನ ಇದ್ದಾರೆ. 6 ಜನರನ್ನು ಕುಂಡ್ರಿಸಿ. ಹೌದಾ? 3 4 5 6 ಜನ ಇದ್ದಾರೆ. 6 ಜನ P ಮತ್ತು Q ಮಧ್ಯದಲ್ಲಿದ್ದಾರೆ. ಈ ಕಡೆ 2 ಬಿಡ್ರಿ, ಈ ಕಡೆ 2 ಬಿಟ್ಟು P ಮತ್ತು Q ಏನಾದರೆ ಮಧ್ಯದಲ್ಲಿ ಇದ್ದಾರೆ. ಮಧ್ಯದಲ್ಲಿ ಕೂತ್ಕೊಳ್ಳಿ. A ಮತ್ತು T ತುದಿಯಲ್ಲಿದ್ದಾರೆ. ಇಲ್ಲಿ A ತಗೊಳ್ರಿ, ಇಲ್ಲಿ T ತಗೊಳ್ರಿ. ಎರಡು ತುದಿಯಲ್ಲಿ A ಮತ್ತು T ಕೂತಿದ್ದಾರೆ. B ಯು A ಯ ಬಲಬದಿ. A ಯ ಬಲಬದಿ ಯಾರು ಕುಂತಿದ್ದಾರಂತೆ? B ಕುಂತಿದ್ದಾನಂತೆ. ಇಲ್ಲಿ ನೋಡ್ರಿ, ಈ ಥರ ಏರೋ ಮಾರ್ಕ್ ಬಂದಾಗ ಇದು ಎಡ, ಇದು ಬಲ. ಈ ಥರ ಏರೋ ಮಾರ್ಕ್ ಬಂದಾಗ ಇದು ಬಲ, ಇದು ಎಡ. ಹಾಗಾದರೆ T ಯ ಎಡಬದಿಯಲ್ಲಿ ಯಾರು ಕುಂತಿದ್ದಾರೆ? A ಆಯಿತು, B ಆಯಿತು, P ಆಯಿತು, Q ಆಯಿತು. ಯಾರು ಉಳಿದ್ರೆ? S ಉಳಿದ. T ಯ ಎಡಬದಿಯಲ್ಲಿ ಯಾರಿದ್ದಾರೆ? ಆಪ್ಷನ್ 3 S ಇದ್ದಾನೆ. ಯಾರಿದ್ದಂತೆ? S ಇದ್ದಾನೆ. T ಯ ಎಡಬದಿಯಲ್ಲಿ S ಇದ್ದಾನೆ. ನೆಕ್ಸ್ಟ್ ಬನ್ನಿ, RRB JE 2019ರಲ್ಲಿ ಕೇಳಿದಂಥ ಕ್ವಶನು. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ. ಬಸ್ಟ್ ಇದೇನಿದೆ? ಸರ್ಕಲ್ ಮೇಲಿದೆ. 7 ಅಧಿಕಾರಿಗಳು. ಯಾರವರು? T W E W X Y ಮತ್ತು Z ಕೇಂದ್ರಕ್ಕೆ ಮುಖ ಮಾಡಿ ವೃತ್ತದ ಸುತ್ತಲೂ ಕೂತಿದ್ದಾರೆ. T ಯು Z ಮತ್ತು W ನಡುವೆ ಕೂತಿದ್ದಾರೆ. U ಮತ್ತು Y ನಡುವೆ ಕೂತಿಕೊಂಡಿರುವ V ಯು W ನ ಬಲಕ್ಕೆ 2ನೇ ಸ್ಥಾನದಲ್ಲಿ ಕೂತಿದ್ದಾರೆ. U ಅವರು X ರ ಪಕ್ಕದಲ್ಲಿ ಕುಳಿತುಕೊಳ್ಳುವುದಿಲ್ಲ. U ನ ಬಲಕ್ಕೆ ಯಾರು ಕೂತಿದ್ದಾರೆ ಅಂತ ಕೇಳ್ತಾರೆ. ಇವಾಗ ನೋಡಿ, U ನ ಬಲಕ್ಕೆ ಯಾರು ಕೂತಿದ್ದಾರೆ ನೋಡೋಣ. ಇದೊಂದು ಸರ್ಕಲ್. ಹೌದಾ?
ಈ ಸರ್ಕಲ್ನಲ್ಲಿ ಎಷ್ಟು ಜನ ಇದ್ದಾರಂತೆ? 7 ಜನ. 7 ಜನ ತಗೋಣ. 1 2 3 4 5 6 7. 7 ಜನ ಇದ್ದಾರೆ. ಓಕೆ, 7 ಜನ ಕುಂತಿದ್ದಾರೆ. ಕೂತ್ಕೊಳ್ಳಿ. ಒಂದು ಸರ್ಕಲ್ನಲ್ಲಿ 7 ಜನ ಕುಂತಿದ್ದಾರೆ. ಓಕೆ, ಇವಾಗ ನೋಡ್ರಿ ಕರೆಕ್ಟಾಗಿ ಟಿ ಯು ಜಡ್ ಮತ್ತು ಡಬ್ಲ್ಯೂ ನಡುವೆ ಕುಂತಿದ್ದಾನೆ. ಯಾರು? ಟಿ ಏನಿದಲ್ಲ ಜಡ್ ಮತ್ತು ಡಬ್ಲ್ಯೂ ನಡುವೆ ಕೂತಿದ್ದಾನೆ. ಓಕೆ, ಯು ಮತ್ತು ವೈ ನಡುವೆ ಕುಳಿತುಕೊಂಡ್ರು ವಿ ಯು ಡಬ್ಲ್ಯೂನ ಬಲಕ್ಕೆ ಎಷ್ಟನೇ ಸ್ಥಾನದಲ್ಲಿ? 2ನೇ ಸ್ಥಾನದಲ್ಲಿ ಯಾರಿದ್ದಾರಂತೆ? ವಿ ಇದ್ದಾನಂತೆ. ಹೌದಾ? ಯು ಅವರು ಎಕ್ಸ್ರ ಪಕ್ಕದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಹೌದಾ? ಯು ಮತ್ತು ವಾಯ್ ನಡುವೆ ಕುಳಿತುಕೊಂಡಿರುವ ವಿ ಯಾರ ಪಕ್ಕಕ್ಕೆ? ಯು ಮತ್ತು ವಾಯ್ ಪಕ್ಕಕ್ಕೆ ಕುಳಿತುಕೊಂಡಿರುವ. ಇಲ್ಲಿ ಯು ಬರ್ತಾನೆ, ಇಲ್ಲಿ ವಾಯ್ ಬರ್ತಾನೆ. ಹೌದಾ? ನೆಕ್ಸ್ಟ್ ಏನಂತ ನೋಡ್ರಿ, ಯು ಅವರು ಎಕ್ಸ್ರ ಪಕ್ಕ. ಇಲ್ಲಿ ಏನಾದರೂ ನೀವು ಯು ತೊಗೊಂಡು ಇಲ್ಲಿ ಯಾರು ಬರ್ತಾರೆ? ಎಕ್ಸ್ರ ಪಕ್ಕ ಯು ಕುಳಿತುಕೊಳ್ಳೋದಿಲ್ಲ ಅಂತೆ. ಹಾಗಾದರೆ ಯುನ ಬಲಕ್ಕೆ ಯಾರು ಕೂತಿದ್ದಾರೆ? ಯುನ ಬಲಕ್ಕೆ ಯಾರಿದ್ದಾರೆ ನೋಡ್ರಿ? ವಿ ಇದ್ದಾನೆ ಸರ್. ಆಪ್ಷನ್ 3 ವಿ. ಕ್ಲಿಯರಾ? ಕರೆಕ್ಟಾಗಿ ಅರ್ಥ ಆಯ್ತಾ? ಆಪ್ಷನ್ 3 ವಿ. ವಿಯ ಬಲಕ್ಕೆ ಯಾರಿದ್ದಾರೆ? ವಿ ಇದ್ದಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇವಾಗ ನೋಡಿ, ಇದು ಏನು? ಸಿಲೋಜಿಸಮ್, ತಾರ್ಕಿಕ ವಿವೇಚನೆ ಮೇಲೆ ಕ್ವಶನು. ಕರ್ನಾಟಕ ಸ್ಟೇಟ್ ಪೊಲೀಸ್ 2016ರಲ್ಲಿ ಕೇಳಿದಂಥ ಕ್ವಶನು. ಇದ್ರ ಮೇಲೆ ನಿಮಗೆ KS ಕೇಳ್ತಾರೆ, IAS ಕೇಳ್ತಾರೆ, PSI ಕೇಳ್ತಾರೆ, ಮತ್ತು ಗ್ರೂಪ್ ಸಿ ಕೇಳ್ತಾರೆ, FD ಕೇಳ್ತಾರೆ, SD ಕೇಳ್ತಾರೆ. ಹೌದಾ? ಎಲ್ಲ ಹಾರ್ಮೋನಿಯಂಗಳು ಉಪಕರಣಗಳು, ಎಲ್ಲ ಉಪಕರಣಗಳು ಕೊಳಲುಗಳು. ಇವೇನು? ಹೇಳಿಕೆಗಳು. ನೆಕ್ಸ್ಟ್ ತೀರ್ಮಾನಗಳು ನೋಡೋಣ. ಎಲ್ಲ ಕೊಳಲುಗಳು ಉಪಕರಣಗಳು, ಎಲ್ಲ ಹಾರ್ಮೋನಿಯಂಗಳು ಕೊಳಲುಗಳು. ಹೌದಾ? ಹಾಗಾದರೆ ಯಾವುದೂ ಅನುಸರಿಸುವುದಿಲ್ಲ. ತೀರ್ಮಾನ 1 ಅನುಸರಿಸುತ್ತದೆ, ತೀರ್ಮಾನ 2 ಅನುಸರಿಸುತ್ತದೆ, 2 ತೀರ್ಮಾನಗಳು ಅನುಸರಿಸುತ್ತವೆ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ದಿನ ನೀವು ಏನು ಮಾಡ್ತಾಯಿದ್ರಿ? ವೆನ್ ಡಯಾಗ್ರಾಮ್ ಮೇಲೆ ಮಾಡ್ತಾಯಿದ್ರಿ. ಇವಾಗ ವೆನ್ ಡಯಾಗ್ರಾಮ್ ಇದರ ಮೇಲೆ ಒಂದು ಟ್ರಿಕ್ಸ್ ಇದೆ. ಆ ಟ್ರಿಕ್ಸನ್ನು ಹೇಳ್ತೀನಿ ನೋಡ್ರಿ. ಹೌದಾ? ಏನಪ್ಪ ಟ್ರಿಕ್ಸು? ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ಪಾಸಿಟಿವ್ ಕನ್ಕ್ಲೂಷನ್ನೇ ಇರಬೇಕು. ಹೌದಾ? ಸ್ಟೇಟ್ಮೆಂಟ್ ಹೇಳಿಕೆ ಏನಾದರೂ ಪಾಸಿಟಿವ್ ಇದ್ದಾಗ ತೀರ್ಮಾನನೂ ಪಾಸಿಟಿವ್ ಆಗಿರಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ, ಹೇಳಿಕೆಗಳು ಏನಾದರೂ ನೆಗೆಟಿವ್ ಇದ್ದರೆ ತೀರ್ಮಾನಗಳು ಕನ್ಕ್ಲೂಷನ್ ಕೂಡ ನೆಗೆಟಿವ್ ಆಗೇ ಇರಬೇಕು. ತೀರ್ಮಾನಗಳು ನೆಗೆಟಿವ್ ಆಗೇ ಇರಬೇಕು. ಇದು 1ನೇದು. ನೆಕ್ಸ್ಟ್ ಬನ್ನಿ, ಆಲ್. ಎಲ್ಲ ಅಂದರೆ ಏನಂತ ಬರುತ್ತೆ? 150. ನೆಕ್ಸ್ಟ್ ನೋ ಅಂದಾಗ ಏನು? 100 ಇಲ್ಲ. ಸಮ್ ಕೆಲವು ಅಂದಾಗ 50. ನೆಕ್ಸ್ಟ್ ಕೆಲವು ಹೌದು, ಸಮ್ ನಾಟ್, ಕೆಲವು ಹೌದು ಕೆಲವು ಅಲ್ಲ ಅಂತ ಅಂದಾಗ 50, 100. ಹೌದಾ? ಇದು 3ನೇದು. ನೆಕ್ಸ್ಟ್ ನೀವು ಏನಂದರೆ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ನ ಮ್ಯಾಚ್ ಮಾಡಬೇಕು. ಈ ಡಿಜಿಟ್ ಹಾಕಿದ ಮೇಲೆ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ನ ಮ್ಯಾಚ್ ಮಾಡಬೇಕು. ಯಾವ ಥರ ಮ್ಯಾಚ್ ಮಾಡ್ತೀರಾ? ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನಲ್ಲಿ ಯಾವ ಥರ ಮ್ಯಾಚ್ ಮಾಡ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಹೇಳಿಕೆ 100, ತೀರ್ಮಾನ 100 ಇದ್ದರೆ ಸರಿ. ಹೇಳಿಕೆ 100, ತೀರ್ಮಾನ 50 ಇದ್ದಾಗ ಆ ತೀರ್ಮಾನ ಸರಿ. ಹೇಳಿಕೆ 50, ತೀರ್ಮಾನ 50 ಇದ್ದಾಗ ಸರಿ. ಹೇಳಿಕೆ 50, ತೀರ್ಮಾನ 100 ಇದ್ದಾಗ ಏನು? ತಪ್ಪು. ಇದನ್ನು ಮಾತ್ರ ನೀವು ನೋಡ್ಕೋಬೇಕು. ಹೇಳಿಕೆ 100, ತೀರ್ಮಾನ 100 ಇದ್ದರೆ ಸರಿ. ಹೇಳಿಕೆ 100, ತೀರ್ಮಾನ 50 ಇದ್ದಾಗ ಸರಿ. ಹೇಳಿಕೆ 50, ತೀರ್ಮಾನ 50 ಇದ್ದಾಗ ಸರಿ. ಯಾವಾಗ ತಪ್ಪು? ಹೇಳಿಕೆ 50, ತೀರ್ಮಾನ 100 ಇದ್ದಾಗ ತಪ್ಪು. ನೋಡೋಣ ಇವಾಗ. ಓಕೆನಾ? ಬನ್ನಿ. ಇಲ್ಲಿ ನೋಡ್ರಿ, ಎಲ್ಲ ಅಂದಾಗ ಏನು? ಆಲ್ ಅಂದಾಗ ಏನು ಮಾಡಿದ್ರೆ? ಆಲ್ ಅಂದರೆ 150 ತಗೊಳ್ರಿ. ಆಲ್ ಅಂದಾಗ 100, ಹಾರ್ಮೋನಿಯಂ ಮೇಲೆ 100, ಉಪಕರಣಗಳ ಮೇಲೆ 50. ನೆಕ್ಸ್ಟ್ ಮತ್ತೆ ಎಲ್ಲ ಅಂದಿದರೆ ಉಪಕರಣಗಳ ಮೇಲೆ 100, ಕೊಳಲುಗಳ ಮೇಲೆ 50. ತೀರ್ಮಾನ ಬನ್ನಿ,
ಎಲ್ಲ ಅಂದಾಗ ಮತ್ತು ಕೊಳಲುಗಳ ಮೇಲೆ 100, ಉಪಕರಣಗಳ ಮೇಲೆ 50. ನೆಕ್ಸ್ಟ್ ಎಲ್ಲ ಅಂದಾಗ ಹಾರ್ಮೋನಿಯಂಗಳ ಮೇಲೆ 100, ಕೊಳಲುಗಳ ಮೇಲೆ 50. ಇವಾಗ ಏನು ಮಾಡಬೇಕಂದ್ರೆ ಹೇಳಿಕೆ ಮತ್ತು ತೀರ್ಮಾನ ಮ್ಯಾಚ್ ಮಾಡಬೇಕು. ಹೇಳಿಕೆ 100, ತೀರ್ಮಾನ 100 ಇದ್ದರೆ ಸರಿ. ಹೇಳಿಕೆ 100, ತೀರ್ಮಾನ 50 ಇದ್ದರೆ ಸರಿ. ಹೇಳಿಕೆ 50, ತೀರ್ಮಾನ 50 ಇದ್ದರೆ ಸರಿ. ಹೇಳಿಕೆ 50, ತೀರ್ಮಾನ 100 ಇದ್ದಾಗ ಏನು ತಪ್ಪು. ನೀವು ಇಲ್ಲಿ ಏನು ನೋಡ್ಕೋಬೇಕಂದ್ರೆ ಕೊಳಲುಗಳು ಮತ್ತು ಉಪಕರಣಗಳು ಒಂದೇ ಲೈನಲ್ಲಿ ಬಂದಿದ್ದಾವ ಅನ್ನೋದು ನೋಡ್ಕೋಬೇಕು. ಮೊದಲು ಒಂದರಲ್ಲಿ ಬಂದಿದ್ದಾವ? ಇಲ್ಲ ಸರ್ ಬಂದಿಲ್ಲ. ಇಲ್ಲಿ ನೋಡ್ರಿ, ಕೊಳಲುಗಳು ಮತ್ತು ಉಪಕರಣಗಳು. ಹಾಂ ಸರ್, ಕೊಳಲುಗಳು ಇಲ್ಲಿದೆ. ನೆಕ್ಸ್ಟ್ ಉಪಕರಣ ಇಲ್ಲಿದೆ ಸರ್. ಒಂದೇ ಲೈನಲ್ಲಿ ಬಂದವು. ಮೊದಲು ಒಂದೇ ಲೈನ್ದಲ್ಲಿ ಬಂದಿದ್ದರೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಹೌದಾ? ಕೊಳಲುಗಳು ಹೇಳಿಕೆ 50, ತೀರ್ಮಾನ 100. ಹೇಳಿಕೆ 50, ತೀರ್ಮಾನ 100 ಇದ್ದಾಗ ಏನದಿದೆ ತಪ್ಪು. ಹೇಳಿಕೆ 50, ತೀರ್ಮಾನ 100 ಇದ್ದಾಗ ತಪ್ಪು. ಉಪಕರಣಗಳು ಹೇಳಿಕೆ 100, ತೀರ್ಮಾನ 50 ಇದ್ದಾಗ ಸರಿ. ಒಂದು ತಪ್ಪಾಗಿ ಇನ್ನೊಂದು ಸರಿಯಾದರೆ ಇದು ಪೂರ್ತಿ ತೀರ್ಮಾನನೇ ತಪ್ಪು. ಒಂದನೇದು ಸರಿಯಾಗಿ ಎರಡನೇದು ತಪ್ಪಾದರೂ ತಪ್ಪು. ಎರಡರಲ್ಲಿ 2 ಸರಿಯಾದ ತೀರ್ಮಾನ ಸರಿ. ಎರಡರಲ್ಲಿ 1 ತಪ್ಪಾದರೆ ಆ ತೀರ್ಮಾನ ತಪ್ಪು. ನೆಕ್ಸ್ಟ್ ಹಾರ್ಮೋನಿಯಂಗಳು ಮತ್ತು ಕೊಳಲುಗಳು ಒಂದರಲ್ಲಿ ಬಂದಿದ್ದಾವ ಸರ್? ಇಲ್ಲ, ಹಾರ್ಮೋನಿಯಂಗಳು ಇಲ್ಲಿದ್ದಾವೆ, ಕೊಳಲುಗಳು ಇಲ್ಲಿದ್ದಾವೆ. ಹೌದಾ? ಹಾರ್ಮೋನಿಯಂ ನೋಡಿ, ಹೇಳಿಕೆ 50, ತೀರ್ಮಾನ 100 ಇದ್ದರೆ ಸರಿ. ಹೇಳಿಕೆ 100, ತೀರ್ಮಾನ 100 ಇದ್ದರೆ ಸರಿ. ಕೊಳಲುಗಳು ನೋಡ್ರಿ, ಹೇಳಿಕೆ 50, ತೀರ್ಮಾನ 50 ಇದ್ದರೆ ಸರಿ. 2 ಸರಿಯಾದ ತೀರ್ಮಾನನ ಸರಿ. ತೀರ್ಮಾನ 2 ಸರಿಯಾದಾಗ ನೀವೇನು ಮಾಡಬೇಕು? 1 ತಪ್ಪು 2 ಸರಿ. ಹಾಗಾದರೆ ತೀರ್ಮಾನ 2 ಮಾತ್ರ ಅನುಸರಿಸುತ್ತದೆ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ಲಾಸ್ನಲ್ಲಿ, ನೆಕ್ಸ್ಟ್ ಯೂಟ್ಯೂಬ್ನಲ್ಲಿ, ನನ್ನ ಯೂಟ್ಯೂಬ್ ಚಾನಲ್ ಗೊತ್ತಿದೆ, ಮೆಂಟಲ್ ಎಬಿಲಿಟಿ ಬೈ ಸಂತೋಷ್ ಸರ್ ಅಂತ. ಆ ಯೂಟ್ಯೂಬ್ ಚಾನಲ್ನಲ್ಲಿ ನಾನು KPTCಗೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಹೌದಾ? ಲೈವ್ ಕ್ಲಾಸಸ್ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಪೂರ್ತಿ ಐಡಿಯಾ ಬರಬೇಕಂದ್ರೆ ಅಲ್ಲಿ ಕ್ಲಾಸಸ್ ಎಲ್ಲ ನೋಡ್ತಾ ಇರಿ. ಓಕೆನಾ? ನೆಕ್ಸ್ಟ್ ಬನ್ನಿ, ಇದು ನಿಮಗೆ ಗೊತ್ತಾಯ್ತಾ? ಇವಾಗ ಬನ್ನಿ, ಇಲ್ಲಿ ನೋಡ್ರಿ, UPSC CSAT 2022 ಕ್ವಶನ್ ಪೇಪರ್ ಇದೆ. 3 statements followed by 3 conclusions are given below. You have to take these statements to be true even if they seem to be at variance from the commonly known facts. Read all the conclusions and then decide which of the given conclusions logically follows or follow from the statements disregarding the commonly known facts. ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಸಮ್ ಡಾಕ್ಟರ್ಸ್ ಆರ್ ಟೀಚರ್ಸ್. ಸ್ಟೇಟ್ಮೆಂಟ್ 2, ಆಲ್ ಟೀಚರ್ಸ್ ಆರ್ ಇಂಜಿನಿಯರ್ಸ್. ಸ್ಟೇಟ್ಮೆಂಟ್ 3, ಆಲ್ ಇಂಜಿನಿಯರ್ಸ್ ಆರ್ ಸೈಂಟಿಸ್ಟ್. ಕನ್ಕ್ಲೂಷನ್ ಬನ್ನಿ, ಸಮ್ ಸೈಂಟಿಸ್ಟ್ ಆರ್ ಡಾಕ್ಟರ್ಸ್. ಕನ್ಕ್ಲೂಷನ್ 2, ಆಲ್ ಇಂಜಿನಿಯರ್ಸ್ ಆರ್ ಡಾಕ್ಟರ್. ಕನ್ಕ್ಲೂಷನ್ 3, ಸಮ್ ಇಂಜಿನಿಯರ್ಸ್ ಆರ್ ಡಾಕ್ಟರ್ಸ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಕರೆಕ್ಟ್? only 2 conclusion, both 1 conclusion 1 and conclusion 2, both conclusion 1 and conclusion 2. ಹೌದಾ? ಇವಾಗ ನೋಡೋಣ. ಸಮ್ ಕೆಲವು ಅಂದಾಗ ಏನಿದೆ? ಕೆಲವು ಅಂದಾಗ ನೋಡ್ರಿ, ಸಮ್ ಅಂದಾಗ 50 ಇದೆ ತಗೊಳ್ರಿ. ಸಮ್ ಅಂದಾಗ 50 ಡಾಕ್ಟರ್ಸ್ ಮೇಲೆ 50, ಟೀಚರ್ಸ್ ಮೇಲೆ 50. ಆಲ್ ಅಂದಾಗ 150 ಗೊತ್ತಿದೆ. ಟೀಚರ್ಸ್ ಮೇಲೆ 100, ಇಂಜಿನಿಯರ್ಸ್ ಮೇಲೆ 50. ನೆಕ್ಸ್ಟ್ ಆಲ್ ಅಂದಾಗ ಇಂಜಿನಿಯರ್ಸ್ ಮೇಲೆ 100, ಸೈಂಟಿಸ್ಟ್ ಮೇಲೆ 50. ನೆಕ್ಸ್ಟ್ ಸಮ್ ಅಂದಾಗ ಸೈಂಟಿಸ್ಟ್ ಮೇಲೆ 50, ಡಾಕ್ಟರ್ಸ್ ಮೇಲೆ 50. ಆಲ್ ಅಂದಾಗ ಇಂಜಿನಿಯರ್ಸ್ ಮೇಲೆ 100, ಡಾಕ್ಟರ್ಸ್ ಮೇಲೆ 50. ನೆಕ್ಸ್ಟ್ ಸಮ್ ಅಂದಾಗ ಇಂಜಿನಿಯರ್ಸ್ ಮೇಲೆ 50, ಡಾಕ್ಟರ್ಸ್ ಮೇಲೆ 50. ಇವಾಗ ಏನು ಮಾಡಬೇಕಂದ್ರೆ ಹೇಳಿಕೆ ಮತ್ತು ತೀರ್ಮಾನ ಮ್ಯಾಚ್ ಮಾಡ್ಕೋಬೇಕು. ಮೊದಲು ನೋಡ್ರಿ, ಕನ್ಕ್ಲೂಷನ್ 1ಗೆ ಬನ್ನಿ. ಕನ್ಕ್ಲೂಷನ್ ಬನ್ನಿ, ಸಮ್ ಸೈಂಟಿಸ್ಟ್ ಆರ್ ಡಾಕ್ಟರ್ಸ್. ಸೈಂಟಿಸ್ಟ್ ಮತ್ತು ಡಾಕ್ಟರ್ಸ್ ಒಂದರಲ್ಲಿ ಬಂದಿದ್ದಾವ ಸರ್? ಸೈಂಟಿಸ್ಟ್ ಇಲ್ಲಿದೆ. ನೆಕ್ಸ್ಟ್ ಡಾಕ್ಟರ್ಸ್ ಎಲ್ಲಿದೆ? ಇಲ್ಲಿದೆ ಸರ್. ಓಕೆನಾ? ನೆಕ್ಸ್ಟ್ ನೋಡ್ರಿ, ಸೈಂಟಿಸ್ಟ್ 50, ಇಲ್ಲಿ 50. ಹೇಳಿಕೆ 50, ತೀರ್ಮಾನ 50 ಇದ್ದಾಗ ಸರಿ. ಡಾಕ್ಟರ್ಸ್ ಹೇಳಿಕೆ 50, ತೀರ್ಮಾನ 50 ಇದ್ದಾಗ ಸರಿ. 1 ಮತ್ತು 2 ಸರಿಯಾದ ತೀರ್ಮಾನ 1 ಸರಿ. ಇಂಜಿನಿಯರ್ಸ್ ಮತ್ತು ಡಾಕ್ಟರ್ಸ್ ಒಂದರಲ್ಲಿದ್ದಾವ ನೋಡ್ರಿ ಸರ್. ಇಂಜಿನಿಯರ್ಸ್ ಇಲ್ಲಿದೆ, ಡಾಕ್ಟರ್ಸ್ ಇಲ್ಲಿದೆ. ಹೌದಾ? ನೆಕ್ಸ್ಟ್ ಬನ್ನಿ, ಇಲ್ಲಿ ನೋಡ್ರಿ, ಇಂಜಿನಿಯರ್ಸ್ ಹೇಳಿಕೆ 50, ತೀರ್ಮಾನ 100 ಇದ್ದಾಗ ತಪ್ಪು.
ಹೌದಾ. ಇಲ್ಲಿ ಇಂಜಿನಿಯರ್ಸ್ ಇದೆ, ಇಲ್ಲಿ ಹೇಳಿಕೆ 100 ತೀರ್ಮಾನ 100 ಸರಿ. ಆಲ್ರೆಡಿ ಏನಾಗಿದೆ, ಹೇಳಿಕೆ 50 ತೀರ್ಮಾನ 100 ಇದ್ದಾಗ ತಪ್ಪಾಗಿದೆ, ಪೂರ್ತಿ ತಪ್ಪೆ. ಹೌದಾ. ನೆಕ್ಸ್ಟ್ ಡಾಕ್ಟರ್ಸ್, ಹೇಳಿಕೆ 50 ತೀರ್ಮಾನ 50 ಇದ್ದಾಗ ಸರಿ, ಒಂದು ತಪ್ಪಾಗಿ ಎರಡನೇ ಸರಿ ಆದರೆ ಪೂರ್ತಿ ತೀರ್ಮಾನನೇ ತಪ್ಪು. ನೆಕ್ಸ್ಟ್ ಇಂಜಿನಿಯರ್ಸ್ ಮತ್ತು ಡಾಕ್ಟರ್ಸ್ ಒಂದರಲ್ಲಿ ಬಂದಿದ್ದಾವೆ ಸರ್. ಇಂಜಿನಿಯರ್ಸ್ ಇಲ್ಲಿದೆ, ಡಾಕ್ಟರ್ಸ್ ಇಲ್ಲಿದೆ. ಹೇಳಿಕೆ 50 ತೀರ್ಮಾನ 50 ಇದ್ದರೆ ಸರಿ, ಹೇಳಿಕೆ 100 ತೀರ್ಮಾನ 50 ಇದ್ದಾಗ ಸರಿ, ಹೇಳಿಕೆ 50 ತೀರ್ಮಾನ 50 ಇದ್ದಾಗ ಸರಿ. ಎರಡು ತೀರ್ಮಾನ ಸರಿಯಾದರೆ ತೀರ್ಮಾನ ಸರಿ. ಏನಂತ ಇದೆ, 1 ಮತ್ತು 3 ಸರಿ, 2 ತಪ್ಪು. ಹಾಗಾದರೆ ಆಪ್ಷನ್ ಸಿ, ಬೋತ್ ಕನ್ಕ್ಲೂಷನ್ 1 and 3 ಸರಿ. ಹಾಗಾದರೆ ಆಪ್ಷನ್ ಸಿ ಸರಿ ಉತ್ತರ. ಹೌದಾ. ಇದ್ರ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಕ್ಲಾಸ್ ಮಾಡ್ತಾ ಇರ್ತೀನಿ, ಅಲ್ಲಿ ಬಂದು ನೀವು ವಿಸಿಟ್ ಮಾಡಿ. ಓಕೆನಾ. ನೆಕ್ಸ್ಟ್ ಬನ್ನಿ, KS 2012 ಕ್ವಶನ್ ಪೇಪರು. ಒಂದು ಪಟ್ಟಣದಲ್ಲಿ ಪ್ರತಿಯೊಬ್ಬರು ಕನಿಷ್ಠ ಪಕ್ಷ 1 ಕಪ್ ಚಹಾ ಅಥವಾ ಕಾಫಿ ಸೇವಿಸುತ್ತಾರೆ. ಈ ಜನರಲ್ಲಿ 3/5 ಮಂದಿ ಕಾಫಿಯನ್ನು, 14/25 ಮಂದಿ ಚಹಾ ಸೇವಿಸಿದರೆ ಶೇಕಡ ಎಷ್ಟು ಜನರು ಕಾಫಿ ಮತ್ತು ಚಹಾ ಎರಡನ್ನೂ ಸೇವಿಸುತ್ತಾರೆ? 16, 15, 18, 20. ನೋಡೋಣ ಎಷ್ಟು ಜನ ಎರಡನ್ನೂ ಸೇವಿಸ್ತಾರೆ ಅಂತೇಳಿ. ಫಸ್ಟ್ ಏನು ಕೊಟ್ಟಿದ್ದಾರೆ, ಕಾಫಿ ಕೊಟ್ಟಿದ್ದಾನ. ಕಾಫಿ ತಗೊಳ್ರಿ, ಕಾಫಿ. ಹೌದಾ. ಕಾಫಿ 5 ಭಾಗದಲ್ಲಿ 5 ಭಾಗ ಕಾಫಿಯಲ್ಲಿ ಎಷ್ಟು ಜನ? 3 ಜನ. ಹಾಗಾದರೆ 100ಕ್ಕೆ ಎಷ್ಟು ಅಂತ ಕೇಳ್ತಾರೆ. 5 ಎಷ್ಟಲೇ 100, 5 2 10, 0 5 20 100. ಇಲ್ಲೂ ಇಂಟು 20 ಮಾಡಿರಿ, 23 ಎಷ್ಟು? 60. ನೆಕ್ಸ್ಟ್ ಕಾಫಿ ಆಯಿತಾ. ಚಹಾ ಬನ್ನಿ, ಚಹಾ ಎಷ್ಟು? 25 ಭಾಗದಲ್ಲಿ ಎಷ್ಟು ಭಾಗ ಚಹಾ ಸೇವಿಸ್ತಾರಂತೆ? 14 ಭಾಗ. ಹಾಗಾದರೆ ಒಟ್ಟು ಎಷ್ಟು ಶೇಕಡ? 25 ಎಷ್ಟಲೇ 100, 25 4 100. ಹಾಗಾದರೆ ಇಲ್ಲೂ ಇಂಟು 14 ಮಾಡಿದರೆ ಇಲ್ಲೂ 14 4 56. ಹೌದಾ. ಕಾಫಿ ಮತ್ತು ಚಹಾ ಎರಡನ್ನು, ಕಾಫಿ ಮತ್ತು ಚಹಾ ಎರಡನ್ನು ಸೇವಿಸುವ, ಕಾಫಿ ಎಷ್ಟಿದ್ದಾರೆ? 60 ಇದ್ದಾರೆ. ಚಹಾ ಎಷ್ಟಿದ್ದಾರೆ? 56 ಇದ್ದಾರೆ. ಎರಡು ಕೂಡಿಸಿದಾಗ ಎಷ್ಟಾಯ್ತು ರೀ? 116 ಆಯಿತು. ಹೌದಾ. ಈ 116 ಟೋಟಲ್ ಪರ್ಸಂಟೇಜ್ ಇರೋದು ಎಷ್ಟು? 100%. 116ರಲ್ಲಿ 100%ಅನ್ನು ಮೈನಸ್ ಮಾಡಿದಾಗ ಎಷ್ಟು ಬಂತು ರೀ? 16%. ಆಪ್ಷನ್ 1 16. ಕಾಫಿ 5 ಭಾಗದಲ್ಲಿ 3 ಅಷ್ಟು ಕಾಫಿಯನ್ನು ಸೇವಿಸ್ತಾರೆ. ಹಾಗಾದರೆ 100ಕ್ಕೆ ಎಷ್ಟು? 60. ಚಹಾ ನೋಡ್ರಿ, 25 ಭಾಗದಲ್ಲಿ 14 ಅಂದರೆ 100ಕ್ಕೆ ಎಷ್ಟು? 56. ಕಾಫಿ ಮತ್ತು ಚಹಾ ಎರಡನ್ನು 116 ಅಂದರೆ ಪರ್ಸಂಟೇಜ್ ಇರೋದು ಎಷ್ಟು? 16. 116ರಲ್ಲಿ 100% ತೆಗೆದ್ರೆ 16 ಆಯಿತು. ಇದು KS 2012 ಪ್ರಶ್ನೆ. ನೆಕ್ಸ್ಟ್ ಬನ್ನಿ, ಇದೇನು? ಸರಾಸರಿ. 3 ವರ್ಷಗಳ ಹಿಂದೆ A ಮತ್ತು B ಸರಾಸರಿ ವಯಸ್ಸು 18 ವರ್ಷಗಳು. ಈಗ C ಅವರೊಂದಿಗೆ ಸೇರಿಕೊಂಡಿದ್ದಾರೆ ಮತ್ತು ಅವರ ವಯಸ್ಸಿನ ಸರಾಸರಿ 22 ವರ್ಷಗಳು. ಆಗ C ಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. 3 years ಬ್ಯಾಕ್, 3 ವರ್ಷಗಳ ಹಿಂದೆ, 3 years ಬ್ಯಾಕ್. ಯಾರ್ದು? A ಮತ್ತು B ಸರಾಸರಿ ವಯಸ್ಸು ಎಷ್ಟೈತಂತೆ? 18 ವರ್ಷ ಐತಂತೆ. ಹೌದಾ. 3 ವರ್ಷಗಳ ಹಿಂದೆ ಅಷ್ಟಿದ್ರೆ ಪ್ರಸ್ತುತ ಎಷ್ಟಿರುತ್ತೆ? ಪ್ರಸ್ತುತ ಹೇಗೆ ನೋಡಿ, 2019ಕ್ಕೆ ಅವರಿಗೆ 18 ವರ್ಷ ಅಂತೆ. ಹಾಗಾದರೆ 2022ಕ್ಕೆ ಎಷ್ಟು ವರ್ಷ ಆಗಿರುತ್ತೆ? 3 ವರ್ಷಗಳಿಂದ 18 ಇದ್ದರೆ ಇವಾಗ ಎಷ್ಟಾಗಿರುತ್ತೆ? 21. ಹಾಗಾದರೆ ಪ್ರಸ್ತುತ 21. ಯಾರ್ಯಾರಿಗೆ? A ಮತ್ತು B ಇಬ್ಬರಿದ್ದಾರೆ. 21 2 42. ನೆಕ್ಸ್ಟ್ ಏನಾಗುತ್ತೆ? C ಇವರೊಂದಿಗೆ ಸೇರಿಕೊಂಡಿದ್ದಾನೆ. ಆಲ್ರೆಡಿ A ಮತ್ತು B ಇಬ್ಬರಿದ್ದರು, ಇವರ ಜೊತೆ ಯಾರು ಸೇರಿಕೊಂಡ? C ಸೇರಿಕೊಂಡ. ಅವಾಗ ಸರಾಸರಿ 22 ವರ್ಷ ಆಯಿತು. 22 ಇಂಟು 3 ಮಾಡಿರಿ, 22 3 66 ಆಯಿತು. ಇವಾಗ ಈ 66ರಲ್ಲಿ 42 ಮೈನಸ್ ಮಾಡಿರಿ, 6ರಲ್ಲಿ 2 ಹೋದರೆ 4, 6ರಲ್ಲಿ 4 ಹೋದರೆ 2, 24 ವರ್ಷಗಳು. ಆಪ್ಷನ್ 3 24 ವರ್ಷ. ಇದೇನು? ಸರಾಸರಿ, ಎವರೇಜ್ ಮೇಲೆ ಕೇಳಿದಂಥ ಪ್ರಶ್ನೆ. ಓಕೆನಾ. ನೆಕ್ಸ್ಟ್ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂದರೆ ಅನುಪಾತ ಅಂದರೆ ಪಾರ್ಟ್ನರ್ಶಿಪ್, ಪಾಲುಗಾರಿಕೆ. A ಮತ್ತು B 4/5 ಅನುಪಾತದಲ್ಲಿ ವ್ಯವಹಾರದಲ್ಲಿ ಹೂಡಿಕೆ ಮಾಡುತ್ತಾರೆ.
ಒಟ್ಟು ಲಾಭದ 10% ದಾನಕ್ಕೆ ನೀಡಲಾಗಿದೆ ಮತ್ತು ಎಯ ಪಾಲು ರೂಪಾಯಿ 2000 ಆದರೆ ಒಟ್ಟು ಲಾಭ ಎಷ್ಟು ಅಂತ ಕೇಳ್ತಾರೆ. ಹೌದಾ, ಇಲ್ಲಿ ಏನು ಮಾಡಬೇಕು, ಟೋಟಲ್ ಎಷ್ಟಿರುತ್ತೆ, 100% ಇರುತ್ತೆ. 100%ಅಲ್ಲಿ ಎಷ್ಟು ಪರ್ಸೆಂಟ್ ದಾನ ಮಾಡಿದ್ದಾನೆ, 10% ದಾನ ಮಾಡಿದ್ದಾನೆ. ಹಾಗಾದರೆ ಎಷ್ಟು ಉಳಿತ್ರಿ, 90%. ಎಷ್ಟಾಯಿತು, 90%. ಎಯ ಪಾಲು 2000 ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಎ ತಗೊಳ್ರಿ, ಇಲ್ಲಿ ಬಿ ತಗೊಳ್ರಿ. ಎ ಎಷ್ಟಿದೆ, 4. ಬಿ ಎಷ್ಟಿದೆ, 5 ಇದೆ. ಎ ಎಷ್ಟು ಕೊಟ್ಟಿದ್ದಾರೆ, 2000 ರೂಪಾಯಿ. 4 ಎಷ್ಟಲೇ 2000, 4 5 20 0, 4 500 2000. ಅಲ್ಲಿ ಇಂಟು 500 ಮಾಡಿದ್ರೆ, ಹಾಗಾದರೆ ಇಲ್ಲೂ ಇಂಟು 500 ಮಾಡಿ. 500 5 2500. ಇವಾಗ ಇವೆರಡನ್ನು ಕೂಡಿಸಿ, 2000 ಪ್ಲಸ್ 2500 ಕೂಡಿಸಿದಾಗ 4500 ಆಯಿತು. ಇಲ್ಲಿ ನೋಡಿ, 90%ಗೆ 4500 ಆದರೆ ಒಟ್ಟು ಲಾಭ ಎಷ್ಟಿರುತ್ತೆ, 100% ಇರುತ್ತೆ. ಒಟ್ಟು ಲಾಭ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡಿ, 0 ಕ್ಯಾನ್ಸಲ್, 9 5 45 00. ನೆಕ್ಸ್ಟ್ ಇಲ್ಲೂ ಇಂಟು 500 ಮಾಡಿ, 500 10 5000. ಆಪ್ಷನ್ನೇ 1 5000. ಅರ್ಥ ಆಯ್ತಾ? ಓಕೆನಾ? ಇದು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. 100%ನಲ್ಲಿ 10% ಏನು ಮಾಡಿದ್ದಾನೆ, ದಾನ ಮಾಡಿದ್ದಾನೆ. ದಾನ ಮಾಡಿದರೆ ಎಷ್ಟಾಯಿತು, 90% ಉಳಿತು. ಎ ಪಾಲು ಎಷ್ಟು ಕೊಟ್ಟಿದ್ರೆ 2000, ಅನುಪಾತ ಎಷ್ಟಿದೆ, 4ಕ್ಕೆ 2000 ಆದರೆ ಬಿ ಎಷ್ಟಿದೆ, 5 ಇದೆ. 5ಕ್ಕೆ 2500 ಆಯಿತು. ಎರಡು ಕೂಡಿಸ್ರಿ, 4500. 90%ಗೆ 4500 ಆದರೆ 100%ಗೆ ಎಷ್ಟಾಗುತ್ತೆ, 5000. ನೆಕ್ಸ್ಟ್ ಬನ್ನಿ, ಇದು IAS 2010 ಕ್ವಶನ್ನು. ಒಬ್ಬ ಅಭ್ಯರ್ಥಿಯು 12 ಪ್ರಶ್ನೆಗಳನ್ನು ಪ್ರಯತ್ನಿಸಿದರು ಮತ್ತು ಎಲ್ಲದರಲ್ಲೂ ಪೂರ್ಣ ಅಂಕಗಳನ್ನು ಪಡೆದನು. ಅವನು ಪರೀಕ್ಷೆಯಲ್ಲಿ 60% ಪಡೆದಿದ್ದರೆ ಮತ್ತು ಎಲ್ಲ ಪ್ರಶ್ನೆಗಳಿಗೂ ಸಮಾನ ಅಂಕ ಹೊಂದಿದ್ದರೆ ಪರೀಕ್ಷೆಯಲ್ಲಿನ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಹೌದಾ, ಪರೀಕ್ಷೆಯಲ್ಲಿನ ಪ್ರಶ್ನೆಗಳ ಸಂಖ್ಯೆ. 12 ಪ್ರಶ್ನೆಗಳು ಪ್ರಯತ್ನಿಸಲು ಮತ್ತು ಎಲ್ಲದರೂ ಪೂರ್ಣಾಂಕ ಅವನು ಪರೀಕ್ಷೆಯಲ್ಲಿ 60% ಪಡೆದಾಗ ಎಷ್ಟು, 60% ಪಡೆದಾಗ ಎಷ್ಟು ಪ್ರಶ್ನೆ ಕರೆಕ್ಟ್ ಆದವು ರೀ, 12 ಪ್ರಶ್ನೆಗಳು. ಹಾಗಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳ ಸಂಖ್ಯೆ ಎಷ್ಟಿರುತ್ತೆ, 100% ಇರುತ್ತೆ. 100%ಗೆ ಎಷ್ಟು ಅಂತ ಕೇಳ್ತಾರೆ. ಈ ಜೀರೋ ಕ್ಯಾನ್ಸಲ್ ಮಾಡಿ, 6 ಎಷ್ಟಲಿ 12, 6 2 12. ಇಲ್ಲಿ ಇಂಟು 2 ಮಾಡಿರಿ, 10 2 ಎಷ್ಟು, 20. ಆಪ್ಷನ್ 4 20. ಅರ್ಥ ಆಯ್ತಾ? ಈಜಿ ಮೆಥಡು. ಇಲ್ಲಿ ಲಾಜಿಕ್ ಏನಿದೆ ಅಂತ ಕರೆಕ್ಟಾಗಿ ನೋಡ್ತಾ ಈಜಿಯಾಗಿ ಫೈಂಡ್ ಮಾಡ್ಕೋಬೇಕು. ಯಾವುದೇ ನೋ ಫಾರ್ಮುಲಾ. ಹೌದಾ, ನೋ ಫಾರ್ಮುಲಾ. ಕ್ವಶನಲ್ಲಿ ಆನ್ಸರ್ ಮಾಡಬೇಕು. ಯಾವುದೇ ಫಾರ್ಮುಲನ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ? ಎಲ್ಲ ಕ್ವಶನ್ ನೋಡ್ತಾ ಇದ್ದೀರಾ. IAS ನೋಡ್ತಾ ಇದ್ದೀರಾ, KS ನೋಡ್ತಾ ಇದ್ದೀರಾ, PSI ನೋಡ್ತಾ ಇದ್ದೀರಾ, FD SDA ನೋಡ್ತಾ ಇದ್ದೀರಾ. ಹೌದಾ, ನೆಕ್ಸ್ಟ್ ಬನ್ನಿ, PSI 2020 ಕ್ವಶನು. ಇದು ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ನಷ್ಟ ಮೇಲೆ ಕೇಳಿದಂಥ ಪ್ರಶ್ನೆ. ಒಬ್ಬ ವ್ಯಾಪಾರಿ ಸಿಮೆಂಟ್ ಚೀಲವನ್ನು 500 ರೂಪಾಯಿಗೆ ಖರೀದಿಸಿ ರೂಪಾಯಿ 625ಕ್ಕೆ ಮಾರಿದರೆ ಅವನು ಎಷ್ಟು ಶೇಕಡಾವಾರು ಲಾಭವನ್ನು ಗಳಿಸುತ್ತಾನೆ? ಏನು ಮಾಡ್ತಾನೆ, 500 ರೂಪಾಯಿ ಕಾಸ್ಟ್ ಪ್ರೈಸ್ ಇದೆ. ಹೌದಾ, 625 ಸೆಲ್ಲಿಂಗ್ ಪ್ರೈಸ್ ಇದೆ. ಹೌದಾ, 500 ಇದ್ದು 625ಕ್ಕೆ ಮಾಡಿದರೆ ಅವನಿಗೆ ಆದ ಲಾಭ ಎಷ್ಟು, 125. ಕಾಸ್ಟ್ ಪ್ರೈಸ್ ಎಷ್ಟು, 500 ಇತ್ತು. ಮಾರಿದ ಮೇಲೆ ಅವನಿಗೆ ಆದ ಲಾಭ ಎಷ್ಟು, 125. ಹಾಗಾದರೆ ಶೇಕಡಾವಾರು ಕಾಸ್ಟ್ ಪ್ರೈಸ್ ಯಾವತ್ತು ಎಷ್ಟಿರುತ್ತೆ, 100% ಇರುತ್ತೆ. ಹೌದಾ, ಖರೀದಿಸಿದ ಬೆಲೆ 100% ಇರುತ್ತೆ. ಇಲ್ಲಿ ನೋಡಿ, 0000 ಕ್ಯಾನ್ಸಲ್, ಇಲ್ಲಿ 0000 ಕ್ಯಾನ್ಸಲ್. 5 ಎಷ್ಟಲೇ 125, 5 2 10, 5 5 25, 5 25 125. ಇಲ್ಲೂ ಇಂಟು 25 ಮಾಡಿರಿ, 25 1 25%. ಆಪ್ಷನ್ 3 25%. ಹೌದಾ, ಖರೀದಿಸಿದ ಬೆಲೆ 500, ಮಾರಿದ ಬೆಲೆ 625, ಆದ ಲಾಭ 125. 500 ರೂಪಾಯಿ ಕೊಟ್ಟು ಖರೀದಿಸಿದ ಮೇಲೆ ಮಾರಿದ ಮೇಲೆ ಆದ ಲಾಭ 125 ಆದರೆ 100%ಗೆ ಅವನಿಗೆ ಆದ ಲಾಭ ಎಷ್ಟು, 25%. ಓಕೆನಾ? ಇವಾಗ PSI ಇಂಟೆಲಿಜೆನ್ಸ್ 2018 ನೋಡೋಣ. ಎಲೆಕ್ಟ್ರಿಕ್ ವಸ್ತುಗಳ ಅಂಗಡಿಯೊಂದರ ಯಜಮಾನ ಅಸಲು ಬೆಲೆಗಿಂತ 22% ಹೆಚ್ಚು ಬೆಲೆಯಲ್ಲಿ
ಗ್ರಾಹಕರಿಗೆ ಮಾರುತ್ತಾನೆ. ಏನನ್ನು ಮಾರುತ್ತಾನೆ? DVD ಪ್ಲೇಯರ್ ಒಂದಕ್ಕೆ ಗ್ರಾಹಕನೊಬ್ಬ ರೂಪಾಯಿ 10,980 ಪಾವತಿಸಿದರೆ DVD ಪ್ಲೇಯರ್ನ ಅಸಲು ಬೆಲೆ ಎಷ್ಟು ಅಂತ ಕೇಳ್ತಾರೆ. ನೋಡಿ, ಟೋಟಲ್ ಇರುವುದೆಷ್ಟು? 100% ಸರ್. 100% ಆದರೆ 22% ಹೆಚ್ಚು ಅಂದಾಗೇನು? 100ಕ್ಕೆ 22% ಹೆಚ್ಚು ಅಂದರೆ 100 + 22 ಅಂದರೆ 122% ಆಯಿತು. 122%ಗೆ ಅವನು ಪಾವತಿಸಿದ ಬೆಲೆ ಎಷ್ಟು? 10,980. ಹಾಗಾದರೆ ಅಸಲು ಬೆಲೆ, ಅಸಲು ಯಾವತ್ತಿದ್ರೂ ಎಷ್ಟಿರುತ್ತೆ? 100%. 100% ಅಂದರೆ ಅಸಲು. ಇವಾಗ ನೋಡ್ರಿ, 2 6 12, 2 1 2. ನೆಕ್ಸ್ಟ್ 2 5 10, 2 4 8, 2 9 18, 0. ಹೌದಾ? ನೆಕ್ಸ್ಟ್ 61 1 61, 61 9 549, 0. 1 ಎಷ್ಟಲೇ 90, 1 9 90. ಇಲ್ಲೂ ಇಂಟು 90 ಮಾಡಿದ್ರೆ, ನೆಕ್ಸ್ಟ್ ಇಲ್ಲೂ ಇಂಟು 90 ಮಾಡಿ 100 ಇಂಟು 90 ಮಾಡಿದರೆ ಎಷ್ಟು? 9,000. ಆಪ್ಷನ್ 2 9,000. ಓಕೆನಾ? 100%ಗೆ 22% ಹೆಚ್ಚು ಅಂದಾಗ 122% ಆಯಿತು. 122%ಗೆ ಅವನು ಪಾವತಿಸಿದ್ದು 10,980. ಹಾಗಾದರೆ ಅದರ DVD ಪ್ಲೇಯರ್ನ ಅಸಲು ಬೆಲೆ 100%ಗೆ ಎಷ್ಟಿದೆ? 9,000 ಇದೆ. ಓಕೆನಾ? ನೆಕ್ಸ್ಟ್ ಬನ್ನಿ, RRB ಗ್ರೂಪ್ ಡಿ 2018ರ ಕ್ವಶನ್ನು. 200 ರೂಪಾಯಿ ಮೊತ್ತವನ್ನು 1 ವರ್ಷಕ್ಕೆ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಲಾಯಿತು. ವಾರ್ಷಿಕವಾಗಿ 10% ಸರಳ ಬಡ್ಡಿ ದರದಲ್ಲಿ ವಾರ್ಷಿಕವಾಗಿ ಬಡ್ಡಿಯನ್ನು ಸಂಯೋಜಿಸಲಾಗಿದೆ. 200 ರೂಪಾಯಿ ಮತ್ತೊಂದು ಮೊತ್ತವನ್ನು 1 ವರ್ಷಕ್ಕೆ 10% ದರದಲ್ಲಿ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಲಾಯಿತು. ಆದರೆ ಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಸಂಯೋಜಿಸಲಾಯಿತು. ಎರಡನೇ ಯೋಜನೆಯಡಿ ಗಳಿಸಿದ ಹೆಚ್ಚಿನ ಬಡ್ಡಿ ಎಷ್ಟು? ಏನಂತಾರೆ? 200 ರೂಪಾಯಿ ಮೊತ್ತದ 1 ವರ್ಷಕ್ಕೆ ಎಷ್ಟು? 1 ವರ್ಷಕ್ಕೆ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಲಾಯಿತು ಅಂದರೆ ಸಿಂಪಲ್ ಇಂಟ್ರೆಸ್ಟ್. 200 ಮೇಲೆ 1 ವರ್ಷಕ್ಕೆ ವಾರ್ಷಿಕವಾಗಿ 10% ಅಂದರೆ 20 ರೂಪಾಯಿ ಆಯಿತು. ನೆಕ್ಸ್ಟ್ 200 ರೂಪಾಯಿ ಮೇಲೆ ಮತ್ತೊಂದು ಮೊತ್ತವನ್ನು 1 ವರ್ಷಕ್ಕೆ 10% ದರದಲ್ಲಿ, ಮೊದಲು ಏನಿತ್ತು? ಸರಳ ಬಡ್ಡಿ ಇತ್ತು. ನೆಕ್ಸ್ಟ್ ಏನಂತಾರೆ? 200 ರೂಪಾಯಿ ಮತ್ತೊಂದು ಮೊತ್ತವನ್ನು 1 ವರ್ಷಕ್ಕೆ 10% ದರದಲ್ಲಿ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಲಾಯಿತು. ಆದರೆ ಬಡ್ಡಿ ಅರ್ಧ ವಾರ್ಷಿಕವಾಗಿ 10% ಅಂದರೆ ಅರ್ಧ ವಾರ್ಷಿಕವಾಗಿ 5%. ಹಾಗಾದರೆ ಎರಡನೇ ಯೋಜನೆಯಡಿ ಗಳಿಸಿದ ಹೆಚ್ಚಿನ ಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ಇವಾಗ ಬನ್ನಿ, 200 ರೂಪಾಯಿ ಮೊತ್ತ ಇದೆ. 1 ಇಯರ್ಗೆ 10% ಅಂದರೆ ಎಷ್ಟಾಯಿತು? 200ಕ್ಕೆ 10% ಅಂದರೆ 20 ರೂಪಾಯಿ ಆಯಿತು. ಹೌದಾ? ನೆಕ್ಸ್ಟ್ ಎರಡನೇ ಯೋಜನೆಯಡಿ 200 ರೂಪಾಯಿ 1 ವರ್ಷಕ್ಕೆ ಅಂತ ಕೊಟ್ಟು ಏನು ಮಾಡಿದರೆ ಅದನ್ನು ಏನು ಮಾಡ್ತಾರೆ ನೋಡಿ, 200 ರೂಪಾಯಿ ಮತ್ತೊಂದು 1 ವರ್ಷಕ್ಕೆ 10% ಯೋಜನೆಯಲ್ಲಿ ಹೂಡಿಕೆ ಮಾಡಲಾಯಿತು. ಅದನ್ನ ಏನಂತಾರೆ? ಅರ್ಧ ವಾರ್ಷಿಕವಾಗಿ. ಹೌದಾ? ಅರ್ಧ ವಾರ್ಷಿಕವಾಗಿ ಅಂದಾಗ ಏನು? 6 months, 6 ತಿಂಗಳು. ಇವಾಗ ನೋಡಿ, ಬಾಕ್ಸ್ ಹಾಕ್ತೀನಿ. ಹೌದಾ? ಏನಿದ್ದಾರೆ? ಅರ್ಧ ವಾರ್ಷಿಕ ಇಲ್ಲಿ 1 ವರ್ಷಕ್ಕೆ 2 ಅರ್ಧ ವಾರ್ಷಿಕ ಅಂದರೆ 6 ತಿಂಗಳು 6 ತಿಂಗಳು. 10%, 1 ವರ್ಷಕ್ಕೆ 10% ಅಂದರೆ ಅರ್ಧ ವಾರ್ಷಿಕ ಎಷ್ಟು? ಇಲ್ಲಿ 5%, ಇಲ್ಲಿ 5%. ಹೌದಾ? ಇವಾಗ ನೋಡ್ರಿ, 200 ರೂಪಾಯಿ ಮೇಲೆ 10% ಅಂದರೆ 20. 5% ಅಂದರೆ ಎಷ್ಟು? 5% ಅಂದರೆ ಎಷ್ಟು? ಇಲ್ಲಿ 10, ನೆಕ್ಸ್ಟ್ ಇಲ್ಲಿ 10. 10 ರೂಪಾಯಿ 10 ರೂಪಾಯಿ. ಹೌದಾ? ಇಲ್ಲಿ 10, ಇಲ್ಲಿ 10. ನೆಕ್ಸ್ಟ್ ಏನು ಮಾಡ್ತಾರೆ? ಇಲ್ಲಿ ನೋಡಿ, 1ನೇ ವರ್ಷ ಸರಳ ಬಡ್ಡಿ ಇರುತ್ತೆ. ಹೌದಾ? 1ನೇ ವರ್ಷ ಸರಳ ಬಡ್ಡಿ ಇರುತ್ತೆ. ನೀವು 2ನೇ ವರ್ಷಕ್ಕೆ ಹೋಗಬೇಕು. 2ನೇ ವರ್ಷಕ್ಕೆ ಹೋಗುವಾಗ ನೋಡಿ, ಇಲ್ಲೂ 10 ರೂಪಾಯಿ ಇದೆ, ಇಲ್ಲೂ 10 ರೂಪಾಯಿ ಇದೆ. 2ನೇ ವರ್ಷಕ್ಕೆ ಹೋಗುವಾಗ 10 ರೂಪಾಯಿ ಮೇಲೆ 5%. 10 ರೂಪಾಯಿ ಮೇಲೆ 10% ಅಂದರೆ 1 0 ಹೋಯಿತು, 1 ಆಯಿತು. 5% ಅಂದರೆ ಏನು? 0.5 ಪೈಸೆ. 1 ರೂಪಾಯಿಯ ಅರ್ಧ 0.5 ಪೈಸೆ. ಇವಾಗ 0.5 ಪೈಸೆ ತಗೊಳ್ರಿ. ಇವಾಗ ಬಾಕ್ಸ್ನಲ್ಲಿರೋ ಎಲ್ಲ ಅಮೌಂಟ್ನ ಕೂಡಿಸಿ.
10 ಪ್ಲಸ್ 10 20, 20 ಪ್ಲಸ್ 0.5 20.5. ಹೌದಾ? ಇಲ್ಲಿ ಎಷ್ಟಿದೆ? 20 ಇದೆ. ಇಲ್ಲಿ ಎಷ್ಟಿದೆ? 20.5. 20.5ರಲ್ಲಿ 20ನ್ನು ಮೈನಸ್ ಮಾಡಿ ಎಷ್ಟು ಉಳಿತು? 0.5 ಅಂದರೆ 50 ಪೈಸೆ. 50 ಪೈಸೆ. ಹೌದಾ? 50 ಪೈಸೆ ಇದೆ ನೋಡಿ ಆಪ್ಷನಲ್ಲಿ. ಹಾಂ ಇದೆ ಸರ್, ಎಲ್ಲಿದೆ? 50 ಪೈಸೆ. ಹೌದಾ? ಎರಡನೇ ಯೋಜನೆಯಲ್ಲಿ ಗಳಿಸಿದ ಹೆಚ್ಚಿನ ಬಡ್ಡಿ ಎಷ್ಟು? 50%. ಸರಳ ಬಡ್ಡಿ 20 ಇತ್ತು, ಚಕ್ರ ಬಡ್ಡಿ ಎಷ್ಟಾಯ್ತು ರೀ? 20.5 ಆಯಿತು. 20.5 ಚಕ್ರ ಬಡ್ಡಿಯಲ್ಲಿ ಸರಳ ಬಡ್ಡಿ ತೆಗೆದಾಗ 50 ಪೈಸೆ ಉಳಿತು. ನೆಕ್ಸ್ಟ್ ಬನ್ನಿ, ಇದೇನು? ಆರ್ ಬಿ ಗ್ರೂಪ್ ಡಿ 2018 ಕ್ವಶನ್. 20 ಜನರು 25 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದರೆ ಎಷ್ಟು ಜನರು 10 ದಿನಗಳಲ್ಲಿ ಅದೇ ಕೆಲಸವನ್ನು ಮುಗಿಸುತ್ತಾರೆ ಅಂತ ಕೇಳ್ತಾರೆ. ಏನು ಕೊಟ್ಟಿದ್ದಾರೆ? 20 ಜನರು 25 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದರೆ ಈಕ್ವಲ್ ಟು ಎಷ್ಟು ಜನರು 10 ದಿನಗಳಲ್ಲಿ ಅದೇ ಕೆಲಸವನ್ನು ಮುಗಿಸುತ್ತಾರೆ? 10 ಒಂದಲೇ 10 ಎರಡಲೇ 25 ಎರಡಲೇ 50. ಎಕ್ಸ್ ಈಸ್ ಈಕ್ವಲ್ ಟು 50. ಆಪ್ಷನ್ 4 50. ಓಕೆನಾ? 10 ಒಂದಲೇ 10 ಎರಡಲೇ ಆಯಿತು, 25 ಎರಡಲೇ 50. ಎಕ್ಸ್ ಈಸ್ ಈಕ್ವಲ್ ಟು 50. ಓಕೆನಾ? ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಇದು ರೈಲುಗಳ ಮೇಲೆ ಇದೆ, ಟ್ರೈನ್ ಮೇಲೆ. ಎ ಮತ್ತು ಬಿ ಎರಡು ರೈಲುಗಳು ಕ್ರಮವಾಗಿ 90 ಕಿಲೋಮೀಟರ್ ಮತ್ತು 77 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದು 15 ಸೆಕೆಂಡುಗಳಲ್ಲಿ ಒಂದನ್ನೊಂದು ದಾಟುತ್ತದೆ. ಎ ರೈಲಿನ ಉದ್ದ 450 ಮೀಟರ್, ಬಿ ರೈಲಿನ ಉದ್ದವನ್ನು ಕಂಡುಹಿಡಿಯಿರಂತಾರೆ. ಇವಾಗ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ? ವಿರುದ್ಧ ದಿಕ್ಕು. ವಿರುದ್ಧ ದಿಕ್ಕು ಮತ್ತು ನಿಮಗೆ ಒಂದೇ ದಿಕ್ಕು ಅಂದಾಗ ಗೊತ್ತಾಗಬೇಕು. ಇಲ್ಲಿ ನೋಡಿ, ಪರಸ್ಪರ ವಿರುದ್ಧ ದಿಕ್ಕು. ವಿರುದ್ಧ ದಿಕ್ಕು ಅಂದಾಗ ಇಲ್ಲಿ ನೋಡಿ, ಈ ಟ್ರೈನ್ ಈ ದಿಕ್ಕಿನಿಂದ ಹೋಗ್ತಾ ಇದೆ, ಈ ಟ್ರೈನ್ ಅಪೋಸಿಟ್ ಬರ್ತಾ ಇದೆ. ವಿರುದ್ಧ ಅಂದರೆ ಅಪೋಸಿಟ್. ಎರಡು ಟ್ರೈನ್ಗಳು ಅಪೋಸಿಟ್ ಬಂದಾಗ ಆ ಎರಡನ್ನು ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಹೌದಾ? ಒಂದನ್ನೊಂದು ಟ್ರೈನ್ ಅಪೋಸಿಟ್ ಬಂದಾಗ ಅವನ ಎರಡನ್ನು ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಅದೇ ಥರ ಇಲ್ಲಿ ನೋಡಿ, ಇವಾಗ ನೋಡಿ, ಪರಸ್ಪರ ಒಂದೇ ದಿಕ್ಕಿನಲ್ಲಿ ಬಂದಾಗ ಏನು ಮಾಡಬೇಕು ಸರ್? ಈ ಟ್ರೈನು ಈ ದಿಕ್ಕಿನಿಂದ ಹೋಗ್ತಾ ಇದೆ, ಇದು ಟ್ರೈನು ಈ ದಿಕ್ಕಿಂದ ಹೋಗ್ತಾ ಇದೆ. ಒಂದೇ ದಿಕ್ಕಿಂದ ಎರಡು ಟ್ರೈನ್ ಹೋಗ್ತಾ ಇದ್ದಾಗ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಒಂದೇ ದಿಕ್ಕಿನಲ್ಲಿ ಹೋದಾಗ ಆ ಎರಡು ಟ್ರೈನ್ಗಳನ್ನು ಮೈನಸ್ ಮಾಡಬೇಕು. ನೆಕ್ಸ್ಟ್ ವಿರುದ್ಧ ದಿಕ್ಕುಗಳು ಹೋದಾಗ ಆ ಎರಡು ಟ್ರೈನ್ಗಳನ್ನು ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಓಕೆನಾ? ಅರ್ಥ ಆಯ್ತಾ? ಇವಾಗ ಬನ್ನಿ, ಎ ಮತ್ತು ಬಿ ಎರಡು ರೈಲುಗಳು ಕ್ರಮವಾಗಿ 90 ಕಿಲೋಮೀಟರ್ 77 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದು 90 ಕಿಲೋಮೀಟರ್ ಪ್ಲಸ್ 72 ಕಿಲೋಮೀಟರ್ ವಿರುದ್ಧ ಇದ್ದಾಗ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. 90 ಪ್ಲಸ್ 72 ಅಂದರೆ 162 ಆಯಿತು. 162 ಕಿಲೋಮೀಟರ್. ಕಿಲೋಮೀಟರ್ ಇದ್ದಿದ್ದನ್ನು ಮೀಟರ್ ಪರ್ ಸೆಕೆಂಡ್ಗೆ ಮಾಡಬೇಕಾದಾಗ ಫಾರ್ಮುಲಾ ಏನು? 5/18. ಮೀಟರ್ ಇದ್ದಿದ್ದ ಕಿಲೋಮೀಟರ್ ಮಾಡಬೇಕಾದಾಗ 18/5. ನೆಕ್ಸ್ಟ್ ಟೈಮ್ ಎಷ್ಟಿದೆ? 15 ಸೆಕೆಂಡ್ ಇದೆ. 15 ತಗೊಳ್ರಿ. ಹೌದಾ? 18 ಒಂದಲೇ 18 9 162. ನೆಕ್ಸ್ಟ್ 9 5 45. 45 15 ಎಷ್ಟು? 15 5 75. 15 4 60. ಹೌದು, 60 ಪ್ಲಸ್ 7 67. 675 ಆಯಿತು. ಹೌದಾ? 675 ಇದೆ. ಅದರಲ್ಲಿ ಎ ರೈಲಿನ ಉದ್ದ ಎಷ್ಟಿದೆ? 450 ಇದೆ. ಅದನ್ನು ಮೈನಸ್ ಮಾಡಿ. ಎ ರೈಲಿನ ಉದ್ದವನ್ನು ಟೋಟಲ್ನಲ್ಲಿ ಮೈನಸ್ ಮಾಡಿದಾಗ ನಿಮ್ಗೆ ಯಾವುದು ಸಿಗುತ್ತೆ? ಬಿ ರೈಲು ಸಿಗುತ್ತೆ. 5 ಆಯಿತಾ? 7ರಲ್ಲಿ 5 ಹೋದರೆ 2 ಆಯಿತಾ? 6ರಲ್ಲಿ 4 ಹೋದರೆ 2. 225 ಮೀಟರ್. ಆಪ್ಷನ್ 2 225 ಮೀಟರ್. ಓಕೆನಾ? ಗೊತ್ತಾಯ್ತಲ್ಲ? ಇದು ಎರಡು ಟ್ರೈನುಗಳು ವಿರುದ್ಧ ದಿಕ್ಕಿನಲ್ಲಿದ್ದಾಗ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಒಂದೇ ದಿಕ್ಕಿನಲ್ಲಿದ್ದಾಗ ಏನು ಮಾಡಬೇಕು? ಮೈನಸ್ ಮಾಡಬೇಕು. ನೆಕ್ಸ್ಟ್ ಬನ್ನಿ, ಗೊತ್ತಾಯ್ತಾ ಇದೆಲ್ಲ ಸ್ನೇಹಿತರೆ? ಇವಾಗ ನೋಡ್ರಿ, IAS 2016 ಮತ್ತು PSI 2015 ಪೈಪ್ ಆ್ಯಂಡ್ ಸಿಸ್ಟರ್ನ್ ಕೊಳವೆಗಳು ಮತ್ತು ಟ್ಯಾಂಕುಗಳ ಮೇಲೆ ಕೇಳಿದಂಥ ಪ್ರಶ್ನೆ. ಒಂದು ಪೈಪು ಒಂದು ಟ್ಯಾಂಕನ್ನು 20 ನಿಮಿಷಗಳಲ್ಲಿ ಮತ್ತು ಇನ್ನೊಂದು 30 ನಿಮಿಷಗಳಲ್ಲಿ ತುಂಬುತ್ತದೆ. ಎರಡು ಕೊಳವೆಗಳನ್ನು ಒಟ್ಟಿಗೆ ತೆರೆದರೆ ಟ್ಯಾಂಕ್ ತುಂಬಲು ಎಷ್ಟು ಸಮಯ ಬೇಕು? ಒಂದು ಟ್ಯಾಂಕು 20 ನಿಮಿಷಗಳಲ್ಲಿ, ಇನ್ನೊಂದು ಟ್ಯಾಂಕು 30 ನಿಮಿಷಗಳಲ್ಲಿ. 20 ಮತ್ತು 30 ಇದೆಯಾ?
20 ಮತ್ತು 30 20 ಮತ್ತು 30ರ LCM 20ರ ಮಗ್ಗೆಯಲ್ಲಿ 30 ಇದೆಯಾ? ಇಲ್ಲ ಸರ್. 32 60. 20ರ ಮಗ್ಗೆಯಲ್ಲಿ 60 ಇದೆಯಾ? ಇದೆ ಸರ್. ಹಾಗಾದರೆ 20 ಮತ್ತು 30ರ LCM ಎಷ್ಟು? 60. 20 ಎಷ್ಟಲೇ 60? 23ಲೇ 60. 30 ಎಷ್ಟಲೇ 60? 32ಲೇ 60. ನೆಕ್ಸ್ಟ್ ಏನಂತಾರೆ, ಎರಡು ಕೊಳವೆಗಳನ್ನು ಒಟ್ಟಿಗೆ ತೆರೆದರೆ, ಒಟ್ಟಿಗೆ ಅಂದಾಗ ಅವು ಎರಡನ್ನು ಪ್ಲಸ್ ಮಾಡಿ. 3 + 2 ಅಂದರೆ 5 ಆಯಿತು. ಟೋಟಲ್ 60 ಭಾಗ 5 ಮಾಡಿರಿ. 5 1ಲೇ 5, 5 1ಲೇ 5, 5 2ಲೇ 10. ಆನ್ಸರ್ ಎಷ್ಟು ಬಂತು ರೀ? 12. ಎಷ್ಟು ಬಂತು? 12. ಆನ್ಸರ್ 12. ಕ್ಲಿಯರ್ ಇದೆಯಾ? ಓಕೆನಾ? ಅರ್ಥ ಆಯ್ತಾ? ಇದು ಕ್ಲಿಯರಾಗಿ ಅರ್ಥ ಆಯ್ತಾ? ಇದು ಪೈಪ್ ಮತ್ತು ಸಿಸ್ಟರ್ ಮೇಲೆ ಕೇಳಿದಂಥ ಕ್ವಶನ್ನು. ಇಲ್ಲಿ ನೋಡಿ ಸ್ನೇಹಿತರೆ, ನೀವೆಲ್ಲ ಕ್ವಶನ್ನ ನೋಡ್ತಾ ಬಂದ್ರಿ. ಯಾವ್ಯಾವ ಕ್ವಶನ್ ನೋಡಿದ್ರಿ? IAS ಕ್ವಶನ್ ನೋಡಿದ್ರಿ, KAS ನೋಡಿದ್ರಿ, PSI ನೋಡಿದ್ರಿ, ಹೌದಾ? FDA ನೋಡಿದ್ರಿ, SDA ನೋಡಿದ್ರಿ. ನೆಕ್ಸ್ಟ್ ಮುಂದೆ ನೋಡಿರಿ, ಆಫೀಸರ್ಸ್ ಅಡ್ಡದಿಂದ ಪ್ರಾರಂಭ ಅನ್ನೋ ನನ್ನ ಕನ್ನಡ ಮಾಧ್ಯಮದ IAS ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ, ಹೌದಾ? ಲಾಸ್ಟ್ ಡೇಟ್ ಏನಿದೆ ಜಾಯ್ನ್ ಆಗೋಕ್ಕೆ ಜುಲೈ 2 ಇದೆ. ಇದರ ಬಗ್ಗೆ ನಿಮಗೆ ಮೋರ್ ಡೀಟೇಲ್ಸ್ ಬೇಕಾದರೆ ಇಲ್ಲಿ 2 ನಂಬರ್ ಇದ್ದಾವೆ. ಈ 2 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮೊದಲ ಬಾರಿಗೆ IAS ಬ್ಯಾಚ್ ಕನ್ನಡ ಮಾಧ್ಯಮದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆಫೀಸರ್ಸ್ ಅಡ್ಡ ಟೀಮಿಂದ. ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ, ಓಕೆನಾ? ಆಸಕ್ತ ವಿದ್ಯಾರ್ಥಿಗಳು ಈ 2 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕೊನೆಯ ದಿನ ಜುಲೈ 2 ಇದೆ. ಓಕೆ ಸ್ನೇಹಿತರೆ, ಇದು ನನ್ನ ಟೆಲಿಗ್ರಾಮ್ ಚಾನಲ್, ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ನನ್ನ ಯೂಟ್ಯೂಬ್ ಕ್ಲಾಸ್ನಲ್ಲಿ ಏನಾಗ್ತಾವಲ್ಲ ಆ ಕ್ಲಾಸಿನ PDF ನಾನು ಇದರಲ್ಲಿ ಶೇರ್ ಮಾಡ್ತಾ ಇರುತ್ತೇನೆ. ಈ ಟೆಲಿಗ್ರಾಮ್ ಲಿಂಕಿಗೆ ನೀವೆಲ್ಲ ಜಾಯ್ನ್ ಆಗಿ, ಓಕೆ? ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ KPTCL ಆಗ್ಬೋದು, PSI ಆಗ್ಬೋದು, KS ಆಗ್ಬೋದು, IAS ಆಗ್ಬೋದು, PC, FDA, SD ಯಾವುದೆಲ್ಲ ಫಾರ್ ಆಲ್ ಎಕ್ಸಾಮ್ಗೆ ಪ್ರೀ ಯೂಟ್ಯೂಬ್ ಸ್ಪೆಷಲ್ ಅಂತ ಇದೆ. ಡೈಲಿ ಕ್ಲಾಸಸ್ ಮಾಡ್ತಾ ಇದ್ದೀವಿ ಓನ್ಲಿ ಆನ್ ಯೂಟ್ಯೂಬ್ನಲ್ಲಿ. ಸಂತೋಷ್ ಸರ್ ಅಂತ ನನ್ನ ಯೂಟ್ಯೂಬ್ ಚಾನಲು ಮೆಂಟಲ್ ಎಬಿಲಿಟಿ ಬೈ ಸಂತೋಷ್ ಸರ್ ಅಂತ ಇದೆ. ಈ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ನಿಮಗೆ ಇದರಲ್ಲಿ KPTCL ಬಗ್ಗೆ, KPTCL 2017ನಲ್ಲಿ ಆದಂಥ ಕ್ವಶನ್ ಪೇಪರು, KPTCL ಕ್ವಶನ್ ಪೇಪರ್ ಏನು ಮಾಡ್ತೀನಿ ಸಾಲ್ವ್ ಮಾಡಿರ್ತೀನಿ. ಮತ್ತು ಟಾಪಿಕ್ ವೈಸ್ ಆಗ್ತವೆ, ಮುಂದೆ ಟಾಪಿಕ್ ವೈಸ್ ಕ್ವಶನ್ ಪೇಪರ್ ಬಿಡಿಸ್ತೇನೆ. ಟೋಟಲ್ ರೀಸನಿಂಗ್ ಬಂತು, ಕ್ವಾಂಟಿಟಿ ಆಪ್ಟಿಟ್ಯೂಡ್ ಬಂತು, ಟಾಪಿಕ್ ವೈಸ್ ಕ್ವಶನ್ ಪೇಪರ್ ಟಾಪಿಕ್ ವೈಸ್ ಸಾಲ್ವ್ ಮಾಡ್ತೀನಿ. ಎಲ್ಲಿ? ಮೆಂಟಲ್ ಎಬಿಲಿಟಿ ಬೈ ಸಂತೋಷ್ ಸರ್ ಅಂತ ಇದೆ, ಹೌದಾ? ಈ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಜಾಯ್ನ್ ಆಗಿ ಮತ್ತು ಈ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಓಕೆನಾ? ಇಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ ಮೆಂಟಲ್ ಎಬಿಲಿಟಿ ಬೈ ಸಂತೋಷ್ ಸರ್ ಅಂತ ಯೂಟ್ಯೂಬ್ ಚಾನಲ್ಗೆ. ಆ ಲೈವ್ ಕ್ಲಾಸ್ನಲ್ಲಿ ನೀವು ಕ್ಲಾಸನ್ನು ವೀಕ್ಷಿಸಬಹುದು, ಓಕೆ ಸ್ನೇಹಿತರೆ? ಇವತ್ತು ಇಷ್ಟೆಲ್ಲ ಪ್ರಶ್ನೆಗಳನ್ನು ನೋಡಿದ್ದೀರಿ. ಮುಂದೆ ನನ್ನ ಯೂಟ್ಯೂಬ್ ಕ್ಲಾಸ್ನಲ್ಲಿ ಸುಮಾರು ತರಗತಿಗಳು ಬರ್ತಾ ಇದ್ದಾವೆ. ಇದರ ಉಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.